सहना भवतु सहनौ भुनक्तु सह वीर्यं करभावहै तेजस्विनामधीतमस्तु मा विद्विषावहै। ॐ शान्ति शान्ति शान्तिः। अज्ञानतिमिरान्धस्य ज्ञानाञ्जनशलाकया चक्षुरोन्मीलितं येन तस्मै श्रीगुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्मा तस्मै श्रीगुरवे नमः। स्थावरं जङ्गमं व्याप्तं यत्किञ्चित् सचराचरं तत्पदं दर्शितं येन तस्मै श्रीगुरवे नमः। चिन्मयं व्यापि यत्सर्वं त्रैलोक्यं सचराचरं तत्पदं दर्शितं येन तस्मै श्रीगुरवे नमः। त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देवदेव त्वमेव सर्वं गुरुदेवदेव। ॐ यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः। देवाय तस्मै नमः देवाय तस्मै नमः। माण्डुक्य उपनिषत्तु ओमित्येदक्षरमिदं सर्वं तस्य उपव्याख्यानं भूतं भवत् भविष्यदिति सर्वं ओंकार एव यच्च अन्यत्रिकालातीतं तदपि ओंकार एव सर्वम् एतद् ब्रह्म अयमात्मा ब्रह्म सर्वम् एतद् ब्रह्म अयम् आत्मा ब्रह्म। अयम् आत्मा ब्रह्म ಅನ್ನೋದು ಒಂದು ಮಹಾವಾಕ್ಯಗಳಲ್ಲಿ ಒಂದು ದಿಸ್ ಆತ್ಮನ್ ಈಸ್ ಬ್ರಹ್ಮನ್. ಸೊ ಸರ್ವಂ ಏತದ್ ಬ್ರಹ್ಮ ಸರಿ ಇದನ್ನೇ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು. ಸರ್ವಂ ಏತದ್ ಬ್ರಹ್ಮ ಇದೆಲ್ಲವೂ ಬ್ರಹ್ಮ. ಅಯಂ ಆತ್ಮ ಬ್ರಹ್ಮ ದಿಸ್ ಆತ್ಮನ್ ಈಸ್ ಬ್ರಹ್ಮನ್. ಸೊ ಇಲ್ಲಿ ಇರೋ ಬ್ರಹ್ಮನಿಗೂ ಹೊರಗಡೆ ಇರೋ ಬ್ರಹ್ಮನಿಗೂ ಲಿಂಕ್ ಮಾಡೋದು ಹೇಗೆ? ದಿಸ್ ಈಸ್ ಅವರ್ ಪ್ರಾಬ್ಲಮ್. ಲಿಂಕ್ ಮಾಡೋದು ಹೇಗೆ?
ಒಂದೇ ಒಂದು ಮಾರ್ಗ ಏನಂದರೆ ವಿಚಾರ ಮಾರ್ಗ. ವಿಚಾರ ಮಾರ್ಗದಲ್ಲಿ ಇಂಟೆಲೆಕ್ಚುಲಿ ಶುಡ್ ಬಿ ಕನ್ವಿನ್ಸ್ಡ್. ಆ ಇಂಟೆಲೆಕ್ಚುಲಿ ಕನ್ವಿನ್ಸ್ ಆಗಿರೋದನ್ನು ಸ್ಪಿರಿಚುವಲ್ ನಾಲೆಜ್ ಮಾಡಬೇಕು. ಅದು ಸ್ಪಿರಿಚುವಲಿ ಆಲ್ಸೋ ಶುಡ್ ಬಿ ಕನ್ವಿನ್ಸ್ಡ್. ಸ್ಪಿರಿಚುವಲ್ ಕನ್ವಿಕ್ಷನ್ ಬರಬೇಕು. ಸ್ಪಿರಿಚುವಲ್ ಕನ್ವಿಕ್ಷನ್ ಬಂದಾಗ ಲಿಂಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮಾಂಡಕ್ಯ ಉಪನಿಷತ್ತಲ್ಲಿ ಏನು ಮಾಡಿದ್ರು? ಸರ್ವಂ ಏತದ್ ಬ್ರಹ್ಮ ಅಂದರು, ಅಯಂ ಆತ್ಮ ಬ್ರಹ್ಮ ಅಂದರು. ಇದೆಲ್ಲವೂ ಬ್ರಹ್ಮ, ದಿಸ್ ಆತ್ಮನ. ಅವರು ಹೇಗೆ ಲಿಂಕ್ ಮಾಡಿದ್ದಾರೆ? 3 ಅವಸ್ಥೆಗಳನ್ನು ತಗೊಂಡ್ರು. ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ. ಸ್ಥೂಲ, ಸೂಕ್ಷ್ಮ, ಇನ್ನು ಒಳಗಡೆ ಕಾರಣ. ಹೌದಾ? ಕಾರಣ. ನಿದ್ರೆ ಅಂದರೆ ಕಾರಣ ಶರೀರ. ಅಲ್ಲಿ ಹೋಗಿ ಅಲ್ಲಿಂದ ಏನೂ ಇಲ್ಲ ಅನ್ನೋ ಥರ ಹೋದರು. ದಿಸ್ ಆತ್ಮನ್ ಇಸ್ ಬ್ರಹ್ಮನ್ ನೋಡಬೇಕಾದ್ರೆ ಸ್ಥೂಲ ಅಲ್ಲ, ಸೂಕ್ಷ್ಮ ಅಲ್ಲ, ಕಾರಣ ಅಲ್ಲ, ಇನ್ನೇನೋ ಇದೆ. ಏನಿದೆ? ಎಲ್ಲಕ್ಕೂ ಆಧಾರವಾಗಿ ಏನೋ ಒಂದಿದೆ. ಸೊ ನಿದ್ರೆಯಲ್ಲಿ ಏನು ನೋಡೋದು? ನಾವು ಇದು ಬಿಡೋಣ, ಜಾಗ್ರತೆ ಅಷ್ಟು ಹೋಗೋದು ಬೇಡ, ನಿದ್ರೆಗೆ ಹೋಗೋಣ. ಯಾಕಂದರೆ ನಿದ್ರೆಯಲ್ಲಿ ಸ್ವಲ್ಪ ನಿದ್ರೆ ನಮಗೆ ನಿದ್ರೆ ಸ್ಥಿತಿ ಅನ್ನೋದು ಟೇಕ್ ಆಫ್ಗೆ ಅದೊಂದು ಪ್ಲ್ಯಾಟ್ಫಾರ್ಮ್. ಅಲ್ಲಿ ಸ್ವಲ್ಪ ನಾವು ದೃಢವಾಗಿ ಆಲೋಚನೆ ಮಾಡಬೇಕು. ನಿದ್ದೆಯಲ್ಲಿ ನೀವೇನಾದ್ರು ಟೇಕ್ ಆಫ್ ಮಾಡಬೇಕಾದ್ರೆ, ಈಗ ಪೋಲ್ ವಾಲ್ಟ್ ಇದೆ. ಪೋಲ್ ವಾಲ್ಟಲ್ಲಿ ಆ ಕೋಲ್ ತಗೊಂಡು ಓಡಿ ಹೋಗಿ ಚುಚ್ಚಿ ಮೇಲೆ ಹೋಗ್ತಾರೆ. ಮೇಲೆ ಹೋಗಿ ಒಂದು ಸ್ಟೇಜ್ ಆದಮೇಲೆ ಆ ಪೋಲನ್ನು ಬಿಡ್ತಾರೆ, ಬಿಟ್ಟು ಆ ಕಡೆ ಹೋಗ್ತಾರೆ. ನಿದ್ರೆ ನಿಮಗೆ ಈ ರೀತಿ ಸಹಾಯ ಮಾಡುತ್ತೆ. ನಿದ್ರೆಯನ್ನು ಅನಲೈಸ್ ಮಾಡಿದರೆ ವಿಚಾರ ಮಾರ್ಗ ಏನು ಹೇಳುತ್ತೆ? ನಿದ್ರೆ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ, ಅಲ್ಲಿ ಡಿಸೈರ್ ಇರುವುದಿಲ್ಲ. ನ ಕಂಚನ ಸ್ವಪ್ನಂ ಪಶ್ಯತಿ, ಅಲ್ಲಿ ಸ್ವಪ್ನ ಇರುವುದಿಲ್ಲ. ತತ್ ಸುಷುಪ್ತಂ, ಇದಕ್ಕೆ ಸುಷುಪ್ತಿ ಅಂತ ಹೇಳ್ತಾರೆ. ಸುಷುಪ್ತಿ ಸ್ಥಾನ. ಇದರ ಗುಣ ಏನು? ಇದಕ್ಕೊಂದು ಗುಣ ಇದೆ. ಸುಷುಪ್ತಿ ಸ್ಥಾನ ಪ್ರಜ್ಞಾನ ಘನ. ಪ್ರಜ್ಞಾನ ಘನ, ಆನಂದಮಯ. ಸುಷುಪ್ತಿಯಲ್ಲಿ ಬರೀ ಆನಂದ ಮಾತ್ರ ಇದೆ. ಆನಂದ ಮುಖ, ಬರೀ ಆನಂದವನ್ನೇ ಸೇವನೆ ಮಾಡ್ತಾ ಇರ್ತೀರ. ಆನಂದ ಮುಖ. ಪ್ರಾಜ್ಞಾ ಅಂದರು. ಸುಷುಪ್ತಿಯಲ್ಲಿ ನೀವು ಪ್ರಾಣ ಮಾತ್ರ ಆಗಿರ್ತೀರ. ಪ್ರಾಣ ಮಾತ್ರ ಆಗಿರ್ತೀರ. ಚೇತೋಮುಖ. ಚೇತೋಮುಖ ಅಂದರೆ ಇಟ್ಸ್ ಎ ಗೇಟ್ವೇ. ನೀವು ಸ್ವಪ್ನದಿಂದಲೂ ಈ ಕಡೆ ಬರಬೇಕು, ಆಮೇಲೆ ಇದರಿಂದಲೂ ಏನು ಜಾಗ್ರತೆಗೆ ಬರಬೇಕು. ಎಲ್ಲದಕ್ಕೂ ಇದು ಗೇಟ್ವೇ. ಚೇತೋಮುಖ ಪ್ರಾಜ್ಞ ತೃತೀಯ ಪಾದ. ಪ್ರಾಜ್ಞ ಅಂದರೆ ಪ್ರಾಣ ಮಾತ್ರ. ಪ್ರಾಣ ಮಾತ್ರ ಆಗಿರ್ತಾನಂದರೆ ಸ್ಪಂದನ ರೂಪದಲ್ಲಿ ನೀವಿರ್ತೀರಾ. ಬರೀ ನೀವೊಬ್ಬರೇ ಅಲ್ಲ, ಇಡೀ ಪ್ರಪಂಚದಲ್ಲಿರುವ ಕೋಟಿ ಜೀವರಾಶಿಗಳು ಕೂಡ ನಿದ್ರೆಯ ಅನುಭವ ಒಂದೇ. ನಿದ್ರೆ ಅನುಭವ ಒಂದೇ ಅಂದರೆ ನೀವೆಲ್ಲ ಒಂದೇ ಅಂತ ಲೆಕ್ಕ. ಒಪ್ಕೊಳ್ತೀರಾ? ಒಬ್ಬ ಸನ್ಯಾಸಿ ಮಲಗಿರಲಿ, ಒಬ್ಬ ಕಳ್ಳ ಮಲಗಿರಲಿ, ಒಂದು ಹಾವು ಮಲಗಿರಲಿ, ಒಂದು ಹುಲಿ ಮಲಗಿರಲಿ, ಅನುಭವ ಎಲ್ಲರಿಗೂ ಒಂದೇ. ಭೇದ ಭಾವ ಅಲ್ಲಿ ಇಲ್ಲ, ಡಿಫ್ರೆನ್ಷಿಯೇಷನ್ ಇಲ್ಲ. ಏಕೀಭೂತ ಪ್ರಜ್ಞಾನಗಣ ಪ್ರಾಣ ಆನಂದಮಯ. ಪ್ರಾಣ ಎಲ್ಲ ಜೀವರಾಶಿಗಳು ಪ್ರಾಣದ ಮೀಡಿಯಾದಲ್ಲಿರ್ತವೆ, ಪ್ರಾಣದ ಮೀಡಿಯಾದಲ್ಲಿ ಬರ್ತವೆ, ಪ್ರಾಣದಲ್ಲಿ ಸಸ್ಟೈನ್ ಆಗ್ತವೆ, ವಾಪಸ್ಸು ಪ್ರಾಣಕ್ಕೆ ವಾಪಸ್ಸು ಹೋಗ್ತವೆ. ಎಲ್ಲ ಕಳಿಸಿ ಪುನಃ ಪ್ರಾಣದಲ್ಲೇ ಇರುತ್ತೆ. ನೀರಿನಲ್ಲಿ ಮೀನು ನೀರಲ್ಲೇ ಹುಟ್ಟುತ್ತೆ, ನೀರಲ್ಲೇ ಇರುತ್ತೆ, ನೀರಲ್ಲೇ ಹೋಗುತ್ತೆ. ನೀರು ಮೀನು ಬೇರೆ ಅಲ್ಲ. ನಿಮ್ಮ ಕಣ್ಣಿಗೆ ಬದಲಾವಣೆ ಕಾಣ್ತಾ ಇರುತ್ತೆ ಅಷ್ಟೇ. ಹಾಗೆಯೇ ಇಡೀ ಪ್ರಪಂಚವು ನಿತ್ಯ ಪರಿವರ್ತನೆಯ ಚೈತನ್ಯ ನರ್ತನೆಯ ಸತ್ಯ ಜಗದಲ್ಲಿ ಕಾಣ ಮಂಕುತಿಮ್ಮ. ಅದು ಹೇಗೆ ಅಲ್ಲಿ ನಿಮ್ಮ ನೀರು ಮೀನು ಪರಿವರ್ತನೆ ಆಗ್ತಂತೆ, ಇಡೀ ಪ್ರಪಂಚವು ಅದೇ ರೀತಿ ಪರಿವರ್ತನೆಗೆ ಒಳಪಟ್ಟಿದೆ. ನಾನು ಕೂಡ ಪರಿವರ್ತನೆಗೆ ಒಳಪಟ್ಟಿದ್ದೇನೆ. 100 ವರ್ಷದ ಹಿಂದೆ
ನಾನು ಇರಲಿಲ್ಲ, ಇನ್ನೊಂದು 50 ವರ್ಷ ಮೇಲೆ ನಾನು ಇರಲ್ಲ. ಇವಾಗಲೂ ಪರಿವರ್ತನೆ ಆಗ್ತಾ ಇದೆ, ಕ್ಷಣ ಕ್ಷಣಕ್ಕೂ ಪರಿವರ್ತನೆ ಆಗ್ತಾ ಇದೆ. ಎಷ್ಟೋ ಸಾವಿರ ಕೋಟಿ ಸೆಲ್ಲುಗಳು ಹುಟ್ಟುತ್ತವೆ, ಸಾಯ್ತವೆ, ದೇಹದಲ್ಲಿ ಬದಲಾವಣೆಗೆ ಒಳಪಟ್ಟಿದೆ. ಹೌದಾ? ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆ. ಸೊ ಸುಷುಪ್ತಿ ಸ್ಥಾನದಲ್ಲಿ ನಿಮಗೆ ಆನಂದ ಇದೆ, ಆನಂದ ಇದೆ. ಏನಿಲ್ಲ, ಏನಿಲ್ಲ. ಆನಂದ ಇದೆ ಅಂದರೆ ಏನಿಲ್ಲ? ದುಃಖ ಇಲ್ಲ, ಎಕ್ಸೈಟ್ಮೆಂಟ್ ಇಲ್ಲ, ಆಂಗ್ಸೈಟಿ ಇಲ್ಲ. ಯಾಕಿಲ್ಲ? ಮೈಂಡ್ ಇಲ್ಲ. ಮೈಂಡ್ ಇಲ್ಲ ಸರ್, ಮೈಂಡ್ ಇಲ್ಲ. ಮೈಂಡ್ ಇದೆ, ಅದು ರೆಸ್ಟ್ ತಗೊಳ್ತಾ ಇದೆ, ಅದು ರೆಸ್ಟ್ ತಗೊಳ್ತಾ ಇದೆ. ಮೈಂಡ್ ಇಲ್ಲ, ಅಮನೀಭಾವ. ನಿದ್ದೆಯಲ್ಲಿ ಮನಸ್ಸು ಇಲ್ಲ. ಸೊ ನಿದ್ದೆಯಲ್ಲಿ ನಿಮಗೆ ಆನಂದ ಇದೆ, ಬ್ರೀದಿಂಗು ನಾರ್ಮಲ್ ಆಗಿರ್ತೀರ, ಒಳಗಡೆ ಸ್ಪಂದನೆ ಇದೆ, ಜೀವಂತವಾಗಿದ್ದೀರಾ, ಆದರೆ ಆನಂದವಾಗಿದ್ದೀರಾ. ಎಷ್ಟು? 6 ಅವರ್ಸು 7 ಅವರ್ಸು. ಆಮೇಲೆ ಅದು ಕಂಟಿನ್ಯೂ ಆಗಲ್ಲ, ಹೇಳ್ಬೇಕು ನೀವು. ಯಾಕೆಂದರೆ ನಿಮ್ಮ ಮೂಲಕ ಫಿನಾಮಿನಲ್ ಫೋರ್ಸಸ್ಸು ಕೆಲಸ ಮಾಡಿ ನಿಮ್ಮನ್ನು ಎಬ್ಬಿಸಿಬಿಡ್ತದೆ. ನಿಮಗೆ ಕಂಟ್ರೋಲ್ ಇಲ್ಲ, ನಿದ್ದೆಯಲ್ಲಿ ಕಂಟ್ರೋಲ್ ಇಲ್ಲ. ನಿಮಗೆ ಸುಸ್ತಾದ ಕೂಡಲೇ ನಿದ್ದೆ ಬರುತ್ತೆ, ಮಲಗಿಬಿಡ್ತೀರ. ಆಮೇಲೆ ಅದು ಫೆಟಿಕ್ ಪಾಯಿಂಟ್ ಬರುತ್ತೆ ಅಲ್ಲಿ ಅದು ತಳ್ಳಿಬಿಡುತ್ತೆ, ನೀವು ಎದ್ಬಿಡ್ತೀರಿ. ಆಮೇಲೆ ಎದ್ಮೇಲೆ ಮಲ್ಕೊಳ್ಳೋಕ್ಕಾಗಲ್ಲ. ಸೊ ಸುಷುಪ್ತಿ ಸ್ಥಾನ ಆನಂದ ಸ್ವರೂಪ, ಆದರೆ ನಿಮಗೆ ಅದರಲ್ಲಿ ಕಂಟ್ರೋಲ್ ಇಲ್ಲ. ಅದನ್ನು ನೀವು ನಿಮ್ಮ ಇಷ್ಟ ಪ್ರಕಾರ ಪಡೀಲಿಕ್ಕಾಗಲ್ಲ, ಕಂಟಿನ್ಯೂ ಮಾಡೋಕ್ಕೂ ಆಗಲ್ಲ. ಏನು ಮಾಡ್ಬೋದು? ಏನು ಮಾಡ್ಬೋದು? ಎಚ್ಚರದಲ್ಲಿ ಮೈಂಡ್ ಇದೆ, ನೀವು ಇದ್ದೀರಾ, ಮೈಂಡ್ ಇದೆ. ಈ ಮೈಂಡಿಗೆ ಏನಾದ್ರು ಒಂದು ಟ್ರಿಕ್ ಮಾಡಬೇಕು. ನಿದ್ರೆಯಲ್ಲಿ ಯಾವ ರೀತಿ ಮೈಂಡ್ ಇತ್ತೋ ಅದೇ ರೀತಿ ಎಚ್ಚರದಲ್ಲಿ ಇದನ್ನು ಇಡ್ಲಿಕ್ಕಾಗುತ್ತಾ? ಆಗುತ್ತಾ? ಕ್ವೈಟ್ ಮಾಡ್ತೀರಾ? ಹೇಗೆ ಮಾಡ್ತೀರಾ? ಮಕ್ಕಳನ್ನ ಮಾಡ್ತೀರಾ? ಸುಮ್ಮನೆ ಬಾಯಿ ಬಿಟ್ಕೊಂಡು ಕೂತ್ಕೊ. ಈ ಸ್ಕೂಲಲ್ಲಿ ಕೈ ಮಕ್ಕಳಿಗೆ ಹಿಂಗೆ ಹಿಂಗೆ ಮಾಡ್ತಾರೆ, ಹಿಂಗೆ ಕೂರಿಸ್ತಾರೆ. ಅವ್ರ ಕೈ ಕಾಲು ಎಲ್ಲ ಏನೂ ಆಡಬಾರ್ದು, ಹಿಂಗೆ ಕೂಡಿಸ್ತಾರೆ ಗಾರ್ಡನ್ ಮೇಲೆ. ನೋಡಿದ್ದೀರಿ ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ಮಾಡಿ. ಇದನ್ನು ಹೆಂಗೆ ಮಾಡ್ತೀರಾ? ಬಟ್ ಹಾಗೆ ಮಾಡುವುದು ತಪ್ಪು. ಮೈಂಡನ್ನು ಗದರಿಸಿ ಮನವನಾಳುವುದು ಹಠದ ಮಾಗುವನಾಳುವನಯದಿ ಇನಿತಿನಿತು ಸವಿಯುಣಿಸು ಸವೆ ಕಥೆಗಳಿಂದ ಅನುಕೂಲಿಸದು ಅದು ಬರೀ ಕೂಗು ಬಡಿತಗಳಿನದು ಇನಿತಿತ್ತು ಮರೆಸಿನಿತ. ಮೈಂಡಿಗೆ ಏನು ಬೇಕು? ಈಗ ನಮಗೆ ಏನೋ ಒಂದು ಏಜ್ ಇದೆ, ಈ ಏಜಲ್ಲಿ ನಮಗೇನು ಬೇಕು? ಏನೋ ಒಂದು ಹೊತ್ತಿಗೆ ಸ್ವಲ್ಪ ಆಹಾರ ಬೇಕು, ನಿದ್ರೆ, ಆರೋಗ್ಯ ಇರಬೇಕು. ಆರೋಗ್ಯಕ್ಕೆ ಏನು ಬೇಕು? ಸ್ವಲ್ಪ ಏನೋ ಚಟುವಟಿಕೆ ಕೆಲಸಗಳು ಏನಾರು ಮಾಡಬೇಕು. ಅದಕ್ಕೆ ಡಿಸಿಪ್ಲಿನ್ ಲೈಫ್, ಕರೆಕ್ಟಾಗಿ ಇಷ್ಟು ಗಂಟೆಗೆ ಹೇಳಬೇಕು, ಅಥವಾ ಪೂಜೆ ಪುನಸ್ಕಾರ ಏನೋ ಒಂದು ಇರುತ್ತಲ್ಲ, ಡಿಸಿಪ್ಲಿನ್, ರುಟೀನ್. ಮೈಂಡನ್ನು ಹೇಗೆ ಕಂಟ್ರೋಲ್ ಮಾಡೋದು? ಒಂದು ಡಿಸಿಪ್ಲಿನ್ ಲೈಫ್. ಆಹಾರ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಕರ್ಮಸ್ಯ ಚೇಷ್ಟಸ ಯುಕ್ತ ಸ್ವಪ್ನಾವಬೋಧಸ್ಯ. ಈಗ ಎಚ್ಚರದಲ್ಲಿ ಕೂಡ ನಮಗೆ ನೋಡಿ, ಎಚ್ಚರದಲ್ಲಿ ಒಂದು ವಿಶೇಷವಾದ ಗುಣ ಇದೆ ನಮಗೆ. ನಮ್ಮನ್ನು ಆವಾಗವಾಗ ಸಮಾಧಾನ ಆಗ್ತಾ ಇರುತ್ತೆ. ಆವಾಗವಾಗ ಮನಸ್ಸಿಗೆ ಸಮಾಧಾನ ಸಿಗ್ತಾ ಇರುತ್ತಾ? ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಕಾಫಿ ಕುಡಿದುಕೊಳ್ಳೋ ಒಂದು ಸಮಾಧಾನ, ಸ್ನಾನ ಮಾಡಿ ಬಂದು ದೇವ್ರ ಮೇಲೆ ಕೂತ್ಕೊಳ್ಳೋ ಸಮಾಧಾನ, ಪೂಜೆ ಆಗಿ ಬಂದ ಮೇಲೆ ಒಂದು ಸಮಾಧಾನ, ಆಫೀಸಿಗೆ ಬಂದು ಕೂತ್ಕೊಂಡ್ಮೇಲೆ ಸೆಟ್ಲ್ ಆದಮೇಲೆ ಒಂದು ಸಮಾಧಾನ, ಆಮೇಲೆ ಹೊಟ್ಟೆ ಹಸಿತಾ ಇದ್ದಾಗ ಊಟ ಮಾಡಿದಾಗ ಎಲ್ಲ ಒಕೇಷನಲಿ ಯು ಆರ್ ಹ್ಯಾಪಿ. ಆಮ್ ಐ ರೈಟ್? ಅಥವಾ ಯಾರು ನಿಮ್ಮನ್ನು ಸ್ನೇಹಿತರು ಬಂದು ನಿಮ್ದು ಹೊಗಳಿದ್ರೆ ಏನೋ ಒಂದು ಆನಂದ, ಅಥವಾ ಯಾರೋ ಫಂಕ್ಷನ್ಗೆ ಹೋಗ್ತಾರೆ ಅವರೆಲ್ಲ ಅವ್ರು ಸಿಕ್ಬಿಟ್ರು, ಆಗ ಮಾತಾಡ್ಬಿಟ್ರು, ಏನೋ ಒಂದು ಸಂತೋಷ. occasioned by some event, occasioned by something, you are happy. Correct? But Vedanta ಹೇಳುತ್ತೆ, the general mind should be happy. Not by occasion, by something. Not occasioned by something, that generally the mind should be calm, quiet. ಹೇಗೆ?
ಹೇಗೆ ಥಿಂಕ್, ಇದು ವಿಚಾರ ಮಾರ್ಗ ಇದೆ. ಜನರಲಿ ದ ಮೈಂಡ್ ಶುಡ್ ಬಿ ಕ್ವೈಟ್, ನಾಟ್ ಒಕೇಶನಲಿ. ಒಕೇಶನ್ ಬೈ ಸಮಥಿಂಗ್ ಅಲ್ಲ. ಹೊರಗಡೆ ಇರೋ ಜನಗಳಿಗೆ, ಹೊರಗಡೆ ಇರೋರಿಗೆ ನಮಗೆ ಏನು ವ್ಯತ್ಯಾಸ ಅಂದರೆ ಇಲ್ಲಿ ವ್ಯತ್ಯಾಸ. ಆದರೆ ಒಬ್ಬ ಸಾಧಕ ಇರ್ತಾನೆ. ಸಾಧಕ ಅಂದರೆ ಇವನು ಶುಭಕರ್ಮ ಮಾಡ್ತಾ ಇರ್ತಾನೆ. ಬೆಳಿಗ್ಗೆದ್ದು ಅವನು ದೇವ್ರ ಮುಂದೆ ಕೂತಿರ್ತಾನೆ 1 hour. ಅವನು ಮಂತ್ರ ಹೇಳಿ, ಅದೇ ಹೇಳಿ, ಪೂಜೆ ಮಾಡಿ. ಅಲ್ಲಿ ಅವನಿಗೆ ಯಾವ ಡಿಸೈರು ಇರಲ್ಲ, ಯಾವ ಗೋಲು ಇರಲ್ಲ, ಯಾವ ಟಾರ್ಗೆಟು ಇರಲ್ಲ, ಯಾವ ಬಡ್ಜೆಟ್ ಇರಲ್ಲ, ಎಂಥದ್ದು ಇರಲ್ಲ. ಆ ಮಂತ್ರ ಹೇಳ್ತಾ ಇರುತ್ತೆ, ಆ ದೇವ್ರನ್ನ ತೆಗಿತಾನೆ, ತೊಳಿತಾನೆ, ಅಲ್ಲಿ ಇರ್ತಾನೆ, ಅಲಂಕಾರ ಮಾಡ್ತಾನೆ, ಪೂಜೆ ಮಾಡ್ತಾನೆ. ಎಲ್ಲ ಆದಮೇಲೆ ಮನಸ್ಸು ಸಮಾಧಾನ ಆಗ್ತದೆ. ಅವನು ಈ ಥರ ದಿನ ಮಾಡ್ತಾ ಹಿಸ್ ಜನರಲಿ ಹಿಸ್ ಮೈಂಡ್ ವಿಲ್ ಬಿ ಕ್ವೈಟ್. ಯಾರು ನಿತ್ಯ ಪೂಜೆಯನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾರೆ, ಯಾವುದೇ ಉದ್ದೇಶಗಳನ್ನು ಇಟ್ಕೊಂಡು, ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು, ಈಗ ನನಗೆ ನಮ್ಮ ಪೂರ್ವಜರು ಅವರಪ್ಪ ಮಾಡ್ತಾ ಇದ್ರೇನೋ ಅದು ನನಗೆ ನಮ್ಮ ಅಪ್ಪನಿಂದ ಬಂದಿದೆ. ಅವ್ರು ಈ ಥರ ಮಾಡ್ತಾಯಿದ್ರು, ನಾನು ಹೀಗೆ ಮಾಡಬೇಕು. ಹಾಗೆ ಮಾಡಿದಾಗ ನನ್ನೊಳಗಡೆ ಅವರೆಲ್ಲ ಇದ್ದಾರೆ, ಪೂರ್ವಜರೆಲ್ಲ ನನ್ನೊಳಗೆ ಇದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಬರುತ್ತೆ, ಅವರೆಲ್ಲ ನನ್ನೊಳಗೆ ಇರೋದನ್ನ ನನಗೆ ಶಾಂತಿ ಬರುತ್ತೆ. ಈ ರೀತಿ ಭಾವನೆ, ಚಿತ್ತ ಸಮಾಧಾನ. ಈ ಚಿತ್ತಶುದ್ಧಿ ಅನ್ನೋದು ನಾನು ಮಾಡೋ ಕೆಲಸ. ಅಲ್ಲಿಂದ ನನಗೆ ಬರೋದು ಚಿತ್ತ ಸಮಾಧಾನ. ದ ಜನರಲಿ ಯುವರ್ ಮೈಂಡ್ ವಿಲ್ ಬಿ ಕ್ವೈಟ್. ಸೊ ಯಾರು ಈ ಶುಭಕರ್ಮ ಮಾಡ್ತಾರೆ, ಈ ಜನರಲ್ ಮೈಂಡ್ ವಿಲ್ ಬಿ ಆಲ್ವೇಸ್ ಕ್ವೈಟ್. ಅವನು ಜಾಸ್ತಿ ರಿಯಾಕ್ಟ್ ಆಗಲ್ಲ, ಜಾಸ್ತಿ ಆಹಾ ಓಹೋ ಅನ್ನಲ್ಲ. ಏನು ಮುಳುಗೋದ್ರೂ ಅವನಿಗೇನಾಗಲ್ಲ, ಏನೂ ಆಗಲ್ಲ. ಅವನಿಗೆ ಆರಾಮಾಗಿರ್ತಾನೆ. ಯಾಕೆಂದರೆ ಅವನಿಗೆ ಪೂಜೆ ಮಾಡ್ತಾ ಆ ಚಿತ್ತ ಸಮಾಧಾನ ಎಲ್ಲಿವರೆಗೆ ನೋಡುತ್ತಂದರೆ, ಅದೇನು ಕಾಣ್ತಾ ಇದ್ದೀನಿ ಇದೆಲ್ಲ ಫ್ಲಕ್ಸು, ಇದೆಲ್ಲ ಚೇಂಜ್ ಆಗ್ತಾ ಇದೆ, ಇದು ಯಾವುದು ನ್ಯಾಚುರಲ್ ಅಲ್ಲ, ಪರ್ಮನೆಂಟ್ ಅಲ್ಲ, ನಾನು ಪರ್ಮನೆಂಟ್ ಅಲ್ಲ. ಸೊ ಅದು ಪರ್ಮನೆಂಟ್ ಅಲ್ಲ, ನಾನು ಪರ್ಮನೆಂಟ್ ಅಲ್ಲ. ಯಾವುದೋ ಒಂದು ಪರ್ಮನೆಂಟ್ ಇದೆ, ಅದನ್ನು ನಾನು ಬೆಳಗ್ಗೆ ದಿನ ಧ್ಯಾನ ಮಾಡ್ತಾ ಇರ್ತೀನಿ. ಅದನ್ನು ಅಲ್ಲೇ ಪೂಜೆ ಅಲಂಕಾರ ಅಲ್ಲೇನೋ ಕಮ್ಯುನಿಕೇಷನ್ ಆಗ್ತಾ ಇದೆ. ಅದರ ಗುಣಗಳು ನಿಮ್ಮಲ್ಲಿ ಬರಲಿಕ್ಕೆ ಶುರುವಾಗುತ್ತೆ. ಅದರ ಗುಣ ಏನು? ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಅನ್ಯಂತೆ. ಇದು 4ನೇ ಸ್ಥಿತಿ. ಶುಭಕರ್ಮ ಮಾಡಿ ಅಥವಾ ನಾಮಜಪ ಮಾಡಿ ನಿಮ್ಮ ಮನಸ್ಸು ಈ ಸ್ಥಿತಿಗೆ ಬಂದಾಗ, ಆ ನೋ ಮೈಂಡ್ ಸ್ಟೇಟ್, ಕ್ವಾಯಟ್ ಸ್ಟೇಟ್ ಬಂದಾಗ ಅದು ಮುಕ್ತಿ. ಅದೇ ಮುಕ್ತಿ. ಮುಕ್ತಿ ಎಂಬುದು ಮನದ ಸಮಸ್ಥಿತಿಯೇ ಬೇರಲ್ಲ. ಸಂಸ್ಥಿತಿ ಅಂದರೆ ಸಮಸ್ಥಿತಿ. ರಕ್ತಿ ವಿಪರೀತವಾದಕ್ಕಾಗದಿರೆ ಮುಕ್ತಿ. ಅದಕ್ಕೆ ಆಸಕ್ತಿ ಆಗಲಿಲ್ವೋ? ಆಸಕ್ತಿ ಅಂದ್ರೇನು? ನಿಮ್ಮ ಮೈಂಡಲ್ಲಿ ಲೈಕ್ ಆ್ಯಂಡ್ ಡಿಸ್ಲೈಕ್ ಆಪರೇಟ್ ಆಗದೆ ಹೋದರೆ, ನಿಮ್ಮ ಮೈಂಡ್ ತಟಸ್ಥವಾಗಿದ್ದರೆ ಅದು ಮುಕ್ತಿ. ಈಗ ನನಗೇನು ಲೈಕ್ಸ್ ಇದೆ, ನನಗೇನು ಡಿಸ್ಲೈಕ್ ಇದೆ, ಈ ಏಜಲ್ಲಿ ನನಗೇನಿರಬೇಕು ಯೋಚನೆ ಮಾಡಬೇಕು. ವಿಚಾರ ಮಾರ್ಗ ತಗೊಂಡೋಗ್ಬೇಕು, ಬೇರೆಯವ್ರನ್ನ ನೋಡಬಾರ್ದು. ನಮಗೆ ವಿಚಾರ ಮಾರ್ಗ ಅಂದರೆ ಶಾಸ್ತ್ರ ಇದೆ. ಹಿಂದಿನವರು, ನಮ್ಮ ಪೂರ್ವಜರು ಹೋಗಿರೋ ದಾರಿ, ನಮ್ಮ ಗುರುಗಳು ಹೇಳ್ಕೊಟ್ಟಿರೋ ದಾರಿ, ನಾವು ಹೊರಗಡೆ ಅವರು ಉತ್ತಮರು ಅಂದ್ಕೊಂಡಿದ್ದೀವಿ, ಅವರನ್ನು ನಾವು ಅನುಸರಿಸಿದರೆ ಅದು ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ. ಯಾರ್ಯಾರಿಂದೋ ನಾವು ಎಷ್ಟೋ ವಿಷಯಗಳನ್ನು ಕಲೆಕ್ಟ್ ಮಾಡಿಕೊಂಡು ಈ ಮಟ್ಟಕ್ಕೆ ಬಂದು ಆಲೋಚನೆ ಮಾಡ್ತಾ ಇದ್ದೀವಿ. ಇದೆಲ್ಲ ಚಿತ್ತಶುದ್ಧಿ, ಚಿತ್ತ ಸಮಾಧಾನಕ್ಕೆ ದಾರಿ ಆಗಬೇಕು. ಮುಕ್ತಿ ಎಂಬುದು ಮನದ ಸಮಸ್ಥಿತಿಯೇ ಬೇರಲ್ಲ. ರಕ್ತಿ ವಿಪರೀತವದಕ್ಕಾಗದಿರೆ ಮುಕ್ತಿ. ಆಸಕ್ತಿ ಆಗದೆ ಹೋದರೆ ಮುಕ್ತಿ. ಯುಕ್ತಿಯಂ ಕರಣಚೇಷ್ಟಿತವ ತಿದ್ದುತ ಶಮಿಪ ಶಾಂತಗೊಳಿಸುವ ಶಕ್ತಿವಂತನೇ ಮುಕ್ತ ಮಂಕುತಿಮ್ಮ. ಮನಸ್ಸನ್ನು ಯುಕ್ತಿಯಿಂದ, ಇಂದ್ರಿಯ ಚೇಷ್ಟೆಗಳನ್ನು ಯುಕ್ತಿಯಿಂದ, ಮಗು ಗಲಾಟೆ ಮಾಡಿದಾಗ ನೋಡು ಹಾಗೆ ಹೀಗೆ ಕತೆ ಹೇಳಿ ಏನೋ ಮಾಡಿ ಹೇಗೆ ಮಾಡ್ತೀರಿ, ಹಾಗೆ ಇದನ್ನು ಅಟೆನ್ಷನ್ ಡೈವರ್ಟ್ ಮಾಡಿ ಹಾಗೆ. ನಮಗೆಲ್ಲ ಏನಂದರೆ, ನಾವು ದೊಡ್ಡವ್ರನ್ನ ಗುರುಗಳನ್ನೆಲ್ಲ ನಾವು ನೋಡಿ ಸಂಪರ್ಕ ಇದರಿಂದ ಅವರು ಈ ಸ್ಥಿತಿಲಿ ಏನು ಆಲೋಚನೆ ಮಾಡ್ತಾಯಿದ್ರು. ಯು ಆರ್ ಎಂಟರಿಂಗ್ ದೋಸ್ ಮೈಂಡ್ಸ್. ಅವರಿದ್ದರೆ ಇಷ್ಟು ಬಿಟ್ಟಾಕ ಏನಿಲ್ಲ, ಅದಕ್ಕೆ ಏನೂ ಬೆಲೆ ಇಲ್ಲ ಅಂತ. ಅಂತಹ ಒಂದು ವಿಶಾಲವಾದ ಮನೋಭಾವದ ಮನಸ್ಸಿನಿಂದ ನಮ್ಮ ಬರುವ ಆ ಘಟನೆಗಳು ಅಥವಾ ಅದೇನೋ ಇನ್ಪುಟ್ಟು ಅದನ್ನು ನೋಡಿಕೊಳ್ಳೋದೇನು ಕೆಲಸಕ್ಕೆ ಬರುತ್ತೆ.
ಬಿಟ್ಟಾಕು ಅಂತಿರಲ್ಲ, ಬಿಟ್ಟಾಕು. ಯಾವುದನ್ನು ಇಟ್ಕೋತೀರ ಸರ್ ಮೈಂಡಲ್ಲಿ? ಏನನ್ನು ಇಟ್ಕೋತೀರ? ಪ್ರಾಪಂಚಿಕವಾಗಿ ಏನನ್ನು ತಲೆಯಲ್ಲಿ ಇಟ್ಕೋತೀರ ನೀವು? ಹೇಳಿ, ಏನು ಇಟ್ಕೋತೀರ? ನನಗೆ ಬೇಕು, ನನಗೆ ಬೇಡ. ನನಗೆ ಈ ಸಮುದ್ರ ಬದಿಯಲ್ಲಿ ಹೋದಾಗ ನೀವು ಮಕ್ಕಳನ್ನ ಕರ್ಕೊಂಡೋಗಿ, ಮಕ್ಕಳು ಏನು ಮಾಡ್ತಾರೆ ಗೊತ್ತಾ? ಅಲ್ಲಿ ಚಿಪ್ಪುದಿದೆ, ಕಲರ್ ಚಿಪ್ಪುಗಳು. ಅದು ಹೋದ್ಕೊಳ್ಳಿ ಅವ್ರು ಸಮುದ್ರ ನೋಡಲ್ಲ, ಆ ಚಿಪ್ಪುಗಳು ಇದು 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 ಆಯ್ತು. ನಮಗೆ ಅವ್ರಿಗೆ ಏನು ವ್ಯತ್ಯಾಸ? ಅದು ಮೈಂಡಿಗೆ ಏನು ಬೇಕು ಅನಿಸ್ತದೆ ಅದು ನನ್ನದಾಗುತ್ತಂದರೆ ನನ್ನ ಹತ್ರ ಇರಬೇಕು. ಅದು ಪ್ರಪಂಚದ ವಸ್ತು ಪ್ರಪಂಚದಲ್ಲೇ ಇದೆ, ಅದು ನಾನೇ. ಅಲ್ಲಿಯೂ ನಾನೇ ಇರೋದು, ಇಲ್ಲಿಯೂ ನಾನೇ ಇರೋದು, ಅದು ಅಲ್ಲೂ ಇದ್ದರೂ ನಂದೇ. ಆ ಭಾವನೆ ಬರಲಿಲ್ಲ. ಅದು ಅಲ್ಲಿದ್ದರೂ ನಾನೇ, ಇಲ್ಲಿದ್ದರೂ ನಾನೇ, ಅಲ್ಲಿದ್ದರೂ ನಂದೇ, ಇಲ್ಲಿದ್ದರೂ ನಂದೇ. ತ್ಯಾಗ ಸಂತ್ಯಾಜ್ಯ ಭೇದಗಳಿರದೆ ರಾಜನಿ ಜಗಕ್ಕೆಲ್ಲ ಮಂಕುತಿಮ್ಮ. ಜೀವನ ಪರಮೈಶ್ವರ್ಯ ಬೊಮ್ಮನದು. ಈ ಜೀವನ ಅಂದರೆ ಪರಬ್ರಹ್ಮನ ಐಶ್ವರ್ಯ. ಸೇವೆ ಅದನ್ನು ಊರ್ಜಿತಗೊಳಿಸುವ ಎಲ್ಲ ಎಸಕ. ಸೇವೆ ನಾವೇನು ಮಾಡ್ತೀವಿ, ಈಗ ನಾನೇನೋ ಮಾಡ್ತಾಯಿದ್ದೀನಿ, ಸೇವಾ ಮನೋಭಾವದಿಂದ ಮಾಡ್ತಾಯಿದ್ರೆ ಪರಬ್ರಹ್ಮನ ಐಶ್ವರ್ಯವನ್ನು ನಾನು ಜಾಸ್ತಿ ಮಾಡ್ತಾಯಿದ್ದೀನಿ ಅಂತ ಅರ್ಥ. ಸೇವೆ ಈ ವರಾರ್ ಕೊಳುವರಾರ್ ಎಲ್ಲ ಒಂದಾಗಿ, ನೀವ್ಯಾರು? ನಾ ಎಲ್ಲ ಒಂದೇ. ಸರ್ವಮೇತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ. ಎಲ್ಲರೂ ಒಂದೇ ಆಗಿರೋ. ಕೊಡೋನು ಯಾರು, ತಗೊಳ್ಳೋನು ಯಾರು? ನೈವೇದ್ಯ ಭಾಗಿ ನೀನು. ಇದೇನು ಬರುತ್ತೆ ನನಗೆ, ಇದು ನನಗೆ ಬರೋ ಪ್ರಸಾದ. ಪ್ರಸಾದ ಅಂದರೆ ನನ್ನ ಮನಸ್ಸಿಗೆ ಬರುವ ಪ್ರಸಾದ, ಬುದ್ಧಿ. ಅವಲಕ್ಕಿ ಅಲ್ಲ. ಪ್ರಸಾದ ಅಂದರೆ ಪ್ರಸನ್ನತೆ, ಮನಸ್ಸಿನ ಸಮಾಧಾನ. ನಾನು ಮಾಡ್ತಾ ಇರೋ ಕೆಲಸ ಚಿತ್ತಶುದ್ಧಿಗೆ ಕಾರಣ. ಅದು ನನಗೆ ಚಿತ್ತ ಸಮಾಧಾನಕ್ಕೆ ದಾರಿ ಮಾಡಿಕೊಡುವಂಥದ್ದು. ನೀವು ಯಾರನ್ನು ಉದ್ಧಾರ ಮಾಡೋಕ್ಕಾಗಲ್ಲ, ಪ್ರಪಂಚನ ತಿರುಗಿಸೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಏನಿಲ್ಲ. ಅದು ಒಂದು ಸರಿ ಆ ಥರ ಬಂದಮೇಲೆ ನೀವು ಹೇಗಿರ್ತೀರ ಗೊತ್ತಾ? ಅದೊಂದು ಸರಿ ಆ ಮನಸ್ಸು ಬಂದಮೇಲೆ ಈವರಾರ್ ಕೊಳುವರಾರ್ ಎಲ್ಲ ಒಂದಾಗಿರಲು. ಎಲ್ಲ ಕಡೆಯೂ ನಾನೇ, ನನ್ನ ಇದೇ ಕಾಣ್ತಾ ಇದೆ, ನನ್ನ ಇಮೇಜೇ ಹೊರಗಡೆ ಎಲ್ಲ ಕಾಣ್ತಾ ಇದೆ. ಹೊರಗಡೆ ಇರೋದು ಹೊರಗಡೆ ಸರ್ವಮೇತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಇದಾಗಿದೆ. ಈಗ ನಾನು ಆ ಬಿಲ್ಪತ್ರೆ ಗಿಡ ಎದುರುಗಡೆ ಇದೆ, ಬಿಲ್ಪತ್ರೆ ಗಿಡ ಇದೆ ಅಲ್ಲಿ, ಅದು ನೋಡ್ತಾ ಇರ್ತೀನಿ. ವರ್ಷವೂ ಅದು ಇಷ್ಟು ಕಾಯಿ ಬಿಡುತ್ತೆ, ಕಾಯೆಲ್ಲ ಉದುರೋಗುತ್ತೆ. ಪುನಃ ಮುಂದಿನ ವರ್ಷ ಚಿಗುರುತ್ತೆ, ಪುನಃ ಕಾಯಿ ಬಿಡುತ್ತೆ. ಅದೇನಾರ ಫಲಾಪೇಕ್ಷೆ ಇದೆಯಾ ಅದಕ್ಕೆ? ಇದೆಯಾ? ಇಟ್ ಈಸ್ ನ್ಯಾಚುರಲಿ, ಇಟ್ ಈಸ್ ವಿತ್ ನೇಚರ್, ಇಟ್ ಈಸ್ ಇನ್ ಹಾರ್ಮನಿ ವಿತ್ ನೇಚರ್. ಅದು ಅದೇ ಥರ ಪ್ರತಿ ಮರನೂ ಫಲ ಬಿಡುತ್ತೆ, ಹೋಗುತ್ತೆ. ಪ್ರತಿ ವರ್ಷ ಮುಂದಿನ ವರ್ಷ ಎಲೆ ಉದುರಿಸುತ್ತೆ, ಫಲ ಬಿಡುತ್ತೆ, ಹೋಗುತ್ತೆ. ಫಲಾಪೇಕ್ಷೆ ಇದೆಯಾ ಅದಕ್ಕೆ? ನೀವು ಅದನ್ನು ಫಾಲೋ ಮಾಡೋಕ್ಕಾಗುತ್ತಾ? ನೀವು ಅದೇ ಥರ, ಅದು ಒಂದು ಕಡೆ ಇದೆ, ನೀವು ಮೂವ್ ಆಗ್ತಾ ಇದ್ದೀರಿ, ಅಷ್ಟೇ ವ್ಯತ್ಯಾಸ. ನೀವೇನು ಮಾಡ್ಬೋದು? ನಿಮ್ಮಿಂದ 4 ಜನರಿಗೆ ಅದೇನು ಮಾಡ್ತಾರೆ ಅದನ್ನು ನೀವು ಮಾಡ್ಬೋದು. ಈಗ ನೋಡಿ, ಜೀವನವದೊಂದು ಪರಮೈಶ್ವರ್ಯ ಬೊಮ್ಮನದು. ಸೇವೆ ಅದನ್ನು ಊರ್ಜಿತಗೊಳಿಸುವ ಎಲ್ಲ ಎಸಕ ಸೇವೆ. ಈವರಾರ್ ಕೊಳುವರಾರ್ ಎಲ್ಲ ಒಂದಾಗಿರಲು ನೈವೇದ್ಯ ಇದು ಪ್ರಾಕ್ಟಿಕಲ್. ಮೈಂಡನ್ನು ನೀವು ಕಂಟ್ರೋಲ್ ಮಾಡಬೇಕು, ನಿದ್ದೆಯಲ್ಲಿರೋ ಸ್ಥಿತಿಗೆ ತರಬೇಕು ಅಂದರೆ ಆ ಮರನ ನೋಡಿ ಕಲಿಬೇಕು. ಅದಕ್ಕೇನು ಫಲಾಪೇಕ್ಷೆ ಇದೆಯಾ? ಇಲ್ಲ. ನಿಮ್ಗೆ ಯಾಕೆ ಫಲಾಪೇಕ್ಷೆ? ಅದಕ್ಕೆ ಜೀವ ಇದೆಯಾ? ಇದೆ, ನಿಮಗೂ ಇದೆ. ನೀವು ಮೂವ್ ಆಗ್ತಾ ಇದ್ದೀರ, ಅದು ಮೂವ್ ಆಗ್ತಾ ಇಲ್ಲ. ಅದರ ಮೂಲಕ ಪ್ರಗತಿ ಕೆಲಸ, ನಿಮ್ಮ ಮೂಲಕನೂ ಕೆಲಸ ಮಾಡ್ತಾ ಇದೆ. ಹೌದಾ? ಅದು ಯಾರಿಗೂ ತೊಂದರೆ ಮಾಡಲ್ಲ, ನೀವು ಎಲ್ಲರಿಗೂ ತೊಂದರೆ ಮಾಡ್ತೀರ. ಎಲ್ಲರಿಗೂ ತೊಂದರೆ ಮಾಡ್ತೀರಿ. ಯಾಕೆಂದರೆ ನಿಮ್ಮಲ್ಲಿ ಮೈಂಡ್ ಅನ್ನೋದು ಮ್ಯಾನಿಪ್ಯುಲೇಟ್, ಅವ್ರನ್ನ ಇವ್ರನ್ನ ನೋಡಿ ಮ್ಯಾನಿಪ್ಯುಲೇಟ್ ಆಗಿ, ಸೆಲ್ಫಿಶ್ ಆಗಿ, ಕಾಂಪಿಟಿಷನ್ ಆಗಿ, ಹಾಗೆ ಇಂಡಿವಿಜುವಲ್ ಈಗೋ, ಫ್ಯಾಮಿಲಿ ಈಗೋ, ಕಮ್ಯುನಿಟಿ ಈಗೋ, ನ್ಯಾಷನಲ್ ಈಗೋ. ನ್ಯಾಷನಲ್ ಈಗೋ ಗೊತ್ತಾ? ಎಲ್ಲರಿಗೂ ಕೋರ್ಟು. ಇಂಡಿವಿಜುವಲ್ ಈಗೋ, ಫ್ಯಾಮಿಲಿ ಕೋರ್ಟ್. ಫ್ಯಾಮಿಲಿ ಅದು ಗಂಡ ಹೆಂಡತಿಗೆ ಯಾರೋ ಒಬ್ಬ ಅವನು ಇವರಿಗೆ ಸೆಟಲ್ ಮಾಡೋದು, ಕೌನ್ಸಿಲಿಂಗ್.
ಅವನು ಆದಮೇಲೆ ಹೋಗಿ ಚೆನ್ನಾಗಿ ಸೀರೆ ನೋಡಿಬೇಕು ಅವನು, ಇಲ್ಲದ್ರೆ ಅವನು ಬದುಕಲ್ಲ ಅವನು, ಯಾಕಂದರೆ ಅಷ್ಟಿರುತ್ತೆ ಇವ್ರದ್ದು ಫ್ಯಾಮಿಲಿ ಈಗ. ಆಮೇಲೆ ಕಮ್ಯುನಿಟಿ ಈಗ ಗೊತ್ತಲ್ಲ, ಹಿಂದೂ ಮುಸ್ಲಿಮ್ ನೋಡ್ತಾ ಇದ್ದೀವಲ್ಲ, ಕಮ್ಯುನಿಟಿ ಇವರು ಅವ್ರ ಜೊತೆ ಸೇರ್ಕೊಳ್ಳೋದು ಅವರು ಅಲ್ಲಿ ಸೆಲ್ಫಿಶ್ನೆಸ್ಸು, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು. ಆಮೇಲೆ ನ್ಯಾಷನಲ್ ಈಗೋ ಗೊತ್ತಾ, ಇವರಿಗೆಲ್ಲ ಕೋರ್ಟ್ ಇದೆ. ನ್ಯಾಷನಲ್ ಈಗೋ ಅಂದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅಲ್ಲಿ ಹೋಗುತ್ತೆ ಅದು. 2 ಕಂಟ್ರಿಗೆ ಈಗೋ ಎಲ್ಲಿ ಸೆಟ್ಲ್ ಆಗೋದು, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಹೇಗೆ ಅಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕದು. ನೀವು ನಮ್ಮ ಪಾಪ ಮೋದಿನ ಕರೆಸಿದ್ದಾರೆ, ಒಂದು ಮಾತಾಡಪ್ಪ, ಏನು ಸರ್ ಇದು, ಹೊಡ್ಕೊಂಡು ಸಾಯ್ತಾ ಇದ್ದಾರೆ ಯಾರೋ ಮೂರನೇವ್ರು ಹೋಗಿ ನೀವು ಹೊಡ್ಕೊಂಡು ಸಾಯಬೇಡಿ ಅಂತ ಹೇಳಬೇಕಾ? ಅಷ್ಟು ಇಲ್ಲೋ ಒಳಗಡೆ. ಆ ಮರ ಎಷ್ಟು ಪರ್ಫೆಕ್ಟಾಗಿದೆ, ಈ ಬಿಲ್ಪತ್ರೆ ಮರ ಎಷ್ಟು ಪರ್ಫೆಕ್ಟಾಗಿ ನೇಚರ್ ಜೊತೆ, ಅದಕ್ಕೇನೋ ಪ್ರಾಬ್ಲಮ್ ಇದೆಯಾ? ನಮ್ಗೆ ಯಾಕೆ ಪ್ರಾಬ್ಲಮ್? ಸೆಲ್ಫಿಶ್, ಕಾಂಪಿಟೇಷನ್, ಇಮಿಟೇಷನ್, ಬೇರೆಯವ್ರನ್ನ ನೋಡೋದು. ಏಯ್ ಹಿಂದೂಸ್, ಯು ಕೆನಾಟ್ ಇಮಿಟೇಟ್, ಇಫ್ ಯು ಇಮಿಟೇಟ್ ಯು ವಿಲ್ ಡೈ. ಇವರು ವಿವೇಕಾನಂದರು, ಸ್ವಾಮಿ ವಿವೇಕಾನಂದ, ಏಯ್ ಹಿಂದೂಸ್, ಅವ್ರು ಹೇಳಿರೋದು ಎಲ್ಲಿ ಒಂದು ಸ್ವರ್ಣಾಕ್ಷರದಲ್ಲಿ ಬರೆದಿಟ್ಟರೆ ಅದು ಪ್ರತಿ ದಿನವೂ ಅದು ಅರ್ಥ ಅಪ್ಲೈ ಆಗುತ್ತೆ. ಏಯ್ ಹಿಂದೂಸ್, ಯು ಆರ್ ಹಿಪ್ನೋಟೈಸ್ಡ್, ಯು ಹಿಪ್ನಟೈಸ್ ಆಗಿಬಿಟ್ಟಿದ್ದೀರಾ ನೀವು, ಡಿಹಿಪ್ನಟೈಸ್ ಅಂದರೆ ಏನು? ಎಲ್ಲ ಕಡೆ ನಿಮ್ಮನ್ನು ನೋಡಿ ಅಂತ, ನಾನು ನನ್ನ ದುಡ್ಡು ಅವನನ್ನು ಕಾಪಿ ಮಾಡೋದು. ಅವ್ರು ಬ್ರಿಟಿಷವ್ರು ಬಂದುಬಿಟ್ಟು ನಿಮಗೆ ಅವ್ರದ್ದು ಸಂವಿಧಾನನೂ ಕೊಟ್ಬಿಟ್ಟು ಹೋಗಿದ್ದಾರೆ, ಈ ಥರ ಇರಿ ಅಂತ. ಅದನ್ನೂ ಫಾಲೋ ಮಾಡೋಕ್ಕಾಗದೆ ನೀವು ಅದನ್ನು ಬದಲಾವಣೆ ಮಾಡಿ, ಆ ಬದಲಾವಣೆ ಮಾಡಿರೋದನ್ನು ಫಾಲೋ ಮಾಡೋಕ್ಕಾಗದೆ. ಗ್ರೀಡ್, ಇದಕ್ಕೆ ಹೇಳೋದು ಗ್ರೀಡ್ ಅಂತ. ಸಿ, ದೇರ್ ಈಸ್ ಇನಫ್ ಇನ್ ದಿಸ್ ವರ್ಲ್ಡ್ ಟು ಸ್ಯಾಟಿಸ್ಫೈ ಒನ್ಸ್ ನೀಡ್, ಬಟ್ ಒಂದು ಗ್ರೀಡನ್ನು ಸ್ಯಾಟಿಸ್ಫೈ ಮಾಡೋಕ್ಕೆ ಇಡೀ ಪ್ರಪಂಚನೇ ಸಾಕಾಗಲ್ಲ. ಗ್ರೀಡ್, ಈಗೋ. ಈಗ ನಮ್ಮ ಲೆವೆಲಲ್ಲಿ ಬಂದಾಗ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದೇನೆಂದರೆ ಈಗೋ, ಮೈಂಡ್. ಸೊ ನಾವೇನು ಮಾಡಬೇಕು, ನಿದ್ರೆ ಸ್ಥಿತಿನ ನೆನಪು ತಗೋಬೇಕು. ಆಮೇಲೆ ಯುಕ್ತಾಹಾರ ವಿಹಾರಸ್ಯ, ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತುದ ಅಸಾಧವೆಂದುಂಡು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲು ಅಳದೆ. ಇದು ಹೇಗೆ ಆಗುತ್ತೆ? ಹೊರಡು ಕರೆ ಬರಲು ಅಳದೆ ಹೇಗಾಗುತ್ತೆ? ಹೇಗೆ ಕರೆ ಬಂದಾಗ ಹೊರಡಬೇಕು ಸರ್, ಅಳಬಾರ್ದು. ಹೆಂಗಾಗುತ್ತೆ? ಹಾಂ, ಈವಾಗಲೇ ಹೋಗಿದ್ದೀನಿ ಅಂದ್ಕೊಳ್ಳಿ ಸಾರ್, ಯಾರೋ ಒಬ್ಬರಿಗೆ ಕೇಳಿದ್ರು ನನಗೆ ಬಂದು ನಿಮಗೆ ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ ನಾವು. ಅದು ಸ್ವಲ್ಪ ನಾನು ಅದೆಲ್ಲ ಇದು ಮಾಡ್ತಾಯಿದ್ದೆ ಫುಟ್ಪಾತಲ್ಲೆಲ್ಲ ಮಾಡಿ, ಯಾರೊಬ್ಬರು ನನಗೆ ತುಂಬ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ರು ಹೈ ಲೆವೆಲಲ್ಲಿ, ಪೊಲೀಸ್ ಲೆವೆಲಲ್ಲಿ. ಅವ್ರು ಬಂದುಬಿಟ್ಟು ಪೊಲೀಸ್ನವ್ರು ಬಂದು ನಿಮಗೆ ನಾವು ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ ಅಂತ ಹೇಳಿದೆ. ನಮಗೇನು ಪ್ರೊಟೆಕ್ಷನ್ ಕೊಡ್ತೀರಾ ಮೇಡಮ್, ಆಗಲೇ ಹೋಗ್ಬಿಟ್ಟಿದ್ದೀನಿ. ಐ ಮೀನ್ ಇಟ್. ನಾನು ಈ ಕೆಲಸ ಕೈಗೆ ತೊಗೊಂಡಿದ್ದೀನಿ, ನಾನು ಸಾಯೋವರೆಗೂ ಆ ಕೆಲಸ ಮಾಡೇ ಮಾಡ್ತೀನಿ. ಅದನ್ನು ತಪ್ಸೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇಲ್ಲೇ ಸತ್ರು ಸಾಯ್ಬೋದು, ಬಟ್ ಐ ಆಮ್ ಹ್ಯಾಪಿ ದಟ್ ಐ ಆಮ್ ಡೂಯಿಂಗ್ ಸಮ್ ಗುಡ್ ವರ್ಕ್. ಈಗ ಏನು ಮಾಡ್ತೀರ ನಿಮ್ಮನ್ನೇನು ಮಾಡೋಕ್ಕಾಗುತ್ತೆ? ಸಾಯಕ್ಕೆ ರೆಡಿ ಇರೋರ್ನ ಏನು ಮಾಡೋಕ್ಕಾಗುತ್ತೆ? ವಿವೇಕಾನಂದರು ಇದನ್ನೇ ಹೇಳಿದ್ದು, ಅಭಿ ಧೈರ್ಯವಾಗಿರು, ಹೆದರಬೇಡ, ಹೊರಡು ಕರೆ ಬರಲಾಳದೆ ಅಂದರೆ ಇದೆ. ಹೋಗಿದ್ದೀನಿ ಅಂದ್ಕೊಳ್ಳೋದು, ನನಗೆ ಆಗಲೇ ಒಂದು ಪುನರ್ಜನ್ಮ ಆಗಿದೆ, ಒಂದು ಸರಿ ಹೋಗಿ ಬಂದಿರೋದ್ರಿಂದ ಇನ್ನೂ ಧೈರ್ಯ ಜಾಸ್ತಿ. 8-9 ವರ್ಷ ಆಯಿತು, 9 ವರ್ಷ ಇನ್ನೂ ಧೈರ್ಯ ಬರುತ್ತೆ, ಸಿಕ್ಕಾಪಟ್ಟೆ ಧೈರ್ಯ ಬಂದುಬಿಡುತ್ತೆ. ಒಂದು ಸರಿ ಹೋಗಿ ಬಂದರೆ ಅದು ಇದೇ ಬೇರೆ. ಅದು ಈ ಲೈನಲ್ಲಿ ಇರೋವಾಗ ಆಗಬೇಕು, ಅದಾಗಬೇಕು. ಯಾರಿಗೆ ಹೆದರ್ತೀರ ಸರ್? ಯಾರಿಗೆ ಹೆದರ್ತೀರ? ಹೆದರು ಅವಶ್ಯಕತೆಯೇ ಇಲ್ಲ. ಯಾಕೆ ಹೆದರೋದು? ಸಾವಿನ ಭಯ ಅದಿಲ್ಲ ಅಂದರೆ ಇನ್ಯಾರು ಭಯ ನಿಮಗೆ? ಯಾರು ಭಯ?
ನಮಗೇನು ಪ್ರೊಟೆಕ್ಷನ್ ಇಲ್ಲ, ದಾರಿಲಿ ನಡ್ಕೊಂಡು ಹೋಗ್ತೀವಿ, ಯಾರು ಬೇಕಾದ್ರೆ ಹೊಡೆದಾಕ್ಬೋದು, ಬಟ್ ಯಾರು ಹೊಡೆಯೋಕ್ಕೆ ಬರೋಲ್ಲ. ಅದು ಯಾರ ಜೊತೆ ಏನು ಮಾತಾಡೋಲ್ಲ, ಸೈಲೆಂಟಾಗಿ ಹೋಗ್ತಾ ಇರ್ತೀನಿ. ಸಿ ದಿಸ್ ದ ಥಿಂಗ್. ಈಗ ಮೈಂಡಿಗೆ ಬಂದು, ಮೈಂಡು ನಮ್ಮ ಕಂಟ್ರೋಲಲ್ಲಿ ಇರಬೇಕಾ ಅಥವಾ ಏನು ಮಾಡಬೇಕು? ಭಾಳ ಸೂಕ್ಷ್ಮ ಇದೆ ಮೈಂಡ್ ಅಂದರೆ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಇದನ್ನು ಹೇಗೆ ನೋಡೋಣ. ಈಗ ಯಾರೋ ಒಬ್ಬರು ನಿಮಗೆ ಕಿರಿಕ್ ಮಾಡ್ತಿದ್ರು ಅಂತ ಇಟ್ಕೊಳ್ಳಿ, ದಾರಿಲಿ ಯಾರೋ ನಿಮಗೆ ತೊಂದರೆ ಮಾಡ್ತಾ ಇದ್ದಾರೆ, ಯಾರೋ ನಿಮ್ಮ ಫ್ರೆಂಡ್ ಬಂದು ಹೇಳ್ತಾರೆ ಬಿಟ್ಬೇಡ, ಇಗ್ನೋರಿ ಮೈಸೆ, ಇಗ್ನೋರ್. ಮೈಂಡನ್ನು ಇಗ್ನೋರ್ ಮಾಡೋಕ್ಕಾಗುತ್ತಾ? ಮೈಂಡ್ ಈಸ್ ದ ಹಿಂಡ್ರೆನ್ಸ್. ಮೈಂಡ್ ಈಸ್ ದ ಹಿಂಡ್ರೆನ್ಸ್ ಟು ಯುವರ್ ಹ್ಯಾಪಿನೆಸ್, ಯುವರ್ ಬ್ಲಿಸ್ ಸ್ಟೇಟ್. ಯಾಕೆಂದರೆ ಅದು ಅಲ್ಲಿರಲಿಲ್ಲ, ನಿದ್ದೆಯಲ್ಲಿರಲಿಲ್ಲ, ಇವಾಗ ಅದಿದೆ, ಅದಕ್ಕೆ ಬೆಲೆನೇ ಕೊಡಬೇಡಿ. ಇಗ್ನೋರ್. ಅದೇನು ಮಾಡುತ್ತೆ ನಿಮ್ಮನ್ನು? ಏನು ಮಾಡೋಕ್ಕೆ ನಿಮಗೆ ಆಸೆ ಈಗ ನಾನು ಒಂದು ಅಂಗಡಿ ಮುಂದೆ ಮಾರ್ಕೆಟಲ್ಲಿ ಹೋಗ್ತಾ ಇದ್ದೀನಿ, ಬಟ್ಟೆ ಅಂಗಡಿ ನನಗೆ ಬೇಡ, ಬೇಕರಿ ಅಲ್ಲಿ ಏನೂ ಬೇಡ ನನಗೆ, ಬಂಗಾರದ ಅಂಗಡಿ ಅದು ಬೇಡ, ಅಥವಾ ಮೋಟ್ರ್ ಸೈಕಲ್ ಅಂಗಡಿ ಅದು ಬೇಡ, ಅಥವಾ ಕಾರ್, ಏನು ಬೇಕು ನಿಮಗೆ? I don't need them. How can I buy them? I don't need. ಪಣ್ಯ ವೀದಿಯಲ್ಲಿ ತಗೊಳ್ಳಿ, ಪಣ್ಯ ವೀದಿ. ಮೈಂಡ್, ಈಗ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಮೈಂಡ್ ನೋಡಿಲಿಕ್ಕೆ. ಕೇರ್ಫುಲ್. ಅಧ್ಯಾತ್ಮ ಅಂದರೆ ನಿಮ್ಮ ಮೈಂಡನ್ನೇ ಯಾವಾಗ ನೀವು ಇಗ್ನೋರ್ ಮಾಡಿದ್ರೆ ಯು ವಿಲ್ ಬಿಕಮ್ ಎ ಸೂಪರ್ ಪವರ್. ಅಲ್ಲಿ ತಿಳಿಯೋ. ಪಣ್ಯವಿ ನೋಡಿ ಸರ್ ಎಲ್ಲಿ ಬರುತ್ತೆ ಅಂತ. ಪಣ್ಯ ಇಲ್ಲ, ಪಣ್ಯ ಬರಲ್ಲ, ವನ್ಯ. ಒಂದು ನಿಮಿಷ ಹೇಳ್ತೀವಿ. ಹಾಂ, 306, 309 ವನ್ಯ ಮಗ. ಅದು ಎರಡನೇ ಲೈನ್ ನಾನು ಹೇಳಿದ್ದೆ. 309 ತಗೊಳ್ಳಿ ಸರ್. 309. ಸಿಕ್ತಾ? 309. ವನ್ಯ ಮೃಗಗಳ ನಡುವೆ ಗೋವು ಬಂದೇನಹುದು. ನೀವೊಂದು ಗೋವು, ನೀವು ಕಾಡಿನಲ್ಲಿ ವನ್ಯಮೃಗಗಳ ಮಧ್ಯೆ ಯಾಕೆ ಹೋಗ್ತೀರಾ? ನಿಮ್ಗೇನು ಕೆಲಸ ಇದೆ ಅಲ್ಲಿ? ಪಣ್ಯ ಬೀದಿಯಲ್ಲಿ ತಾತ್ವಿಕ. ಈಗ ನಾನು ಹೇಳ್ದಲ್ಲ, ಅಂಗಡಿ ಮುಂದೆ, ನಾನು ಅಂಗಡಿ ಅಮೀನೋಡಲ್ಲಿ ನನಗೇನು ಬೇಡ, ನಾನು ಯಾಕೆ ಅದ್ರೊಳಗೆ ಹೋಗ್ಬೇಕು? ಏನು ಹೌದು, ಏನು ಅಲ್ಲಿ ಅವ್ನು ಯಾರು ಅವ್ರ ಮುಖ ನೋಡಿದ್ರೆ ನನ್ನ ಜಾಬಲ್ಲಿರೋ ದುಡ್ಡು ಬರುತ್ತಾ ಅಂತ ನೋಡ್ತಾನೆ ಅವನು, ಇನ್ನೇನು ನೋಡೋಲ್ಲ ಅವ್ನು. ಅಲ್ಲಿ ಕೆಲವು ಅಂಗಡಿ ಅವ್ರು ಮಾತಾಡ್ಸೋದೇ ಇಲ್ಲ. ಅವ್ರ ಅಂಗಡಿ ಬಿಟ್ಟು ಬೇರೆ ಏನಾದ್ರು ನೀವು ಮಾತಾಡಿ ಗೊತ್ತಿಲ್ಲ ಅಂದ್ಬಿಡ್ತಾರೆ ಸುಮ್ಮನೆ ಬ್ಲಂಟಾಗಿ. ಯಾಕಂದರೆ ಅವ್ರಿಗೆ ಆ ಮಾತು ಎನರ್ಜಿ ವೇಸ್ಟ್ ಆಗುತ್ತಲ್ಲ, ದಟ್ ದೇ ವಾಂಟ್ ಟು ಸೇವ್. ಶೆಟ್ರು ಅಂದೆ ಭಾಳ ಅವಿನಿ ರೋಡಲ್ಲಿ ಗೊತ್ತಿಲ್ಲ ಎಲ್ಲಿದೆ ಅಂತೂ ಹೇಳಲ್ಲ. ತುಂಬ ತುಂಬ ಹೈಲಿ ಕಮರ್ಷಿಯಲ್. ಸೊ ಪಂಡ್ಯವಿ ಅಲ್ಲಿ ತಾತ್ವಿಕನಿಗೆ ಏನೌದು, ತಾತ್ವಿಕವಾಗಿ ಅಲ್ಲಿ ಏನು ಮಾಡ್ತಾನೆ? ಅನ್ಯಾಯದ ಉನ್ಮತ್ತ ಕೋಲಾಹಲದ ಲೋಕ ಪುಣ್ಯವನ್ನು ಚಿಂತಿಪುದೇ ಮಂಕುತಿಮ್ಮ. ಅನ್ಯಾಯದ ಉನ್ಮತ್ತ ಕೋಲಾಹಲದ ಲೋಕ ಪುಣ್ಯ. ಒಬ್ಬನಿಗೆ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಅರೆಸ್ಟ್ ಮಾಡೋಕ್ಕೆ, ಸಿಗ್ತಾ ಇಲ್ಲ ಕೈಗೆ. ಅವರು 2 ದಿವಸದಿಂದ ನಡೀತಾ ಇದೆ ಕೆಲಸ, ಇನ್ನು ಕೈಗೆ ಸಿಗ್ತಾ ಇಲ್ಲ, ತಪ್ಪಿಸ್ಕೋತಾ ಇದ್ದಾರೆ. ಯಾಕೆ? ಅನ್ಯಾಯದ ಉನ್ಮತ್ತ ಕೋಲಾಹಲದ ಲೋಕ.
ನಿಮ್ಮ ಹೈಯೆಸ್ಟ್ ಯಾರೇ ನಿಮ್ಮನ್ನು ಹೈ ಪೊಸಿಷನಲ್ಲಿ ನೋಡ್ತಾ ಇದ್ದೀರಿ, ನಿಮ್ಮನ್ನು ರೂಲ್ ಮಾಡೋರು, ನಿಮ್ಮ ರೆಪ್ರೆಸೆಂಟೇಟಿವ್ ಅಲ್ಲಿರೋರು ಅವ್ರು ತಪ್ಪಿಸ್ಕೊಂಡು ನೋಡ್ತಾ ಇದ್ದಾರೆ. ಈಗ ಅವರನ್ನು ಹುಡುಕಕ್ಕೆ ಹೋಗ್ತಾ ಇಲ್ಲ. ಅನ್ಯಾಯದ ಉನ್ಮತ್ತ ಕೋಲಾಹಲದ ಲೋಕ ಪುಣ್ಯವನ್ನು ಚಿಂತಿಪ. ಇವರಿಗೆ ಪುಣ್ಯ ಇದೆಯಾ? ಸೆಲ್ಫಿಶ್ನೆಸ್ ಎಲ್ಲಿವರೆಗೆ ಮನುಷ್ಯನ ತಗೊಳ್ಳೋಗುತ್ತೆ ಅಂತ ಇದು ಮೈಂಡಿಗೆ ಇದನ್ನು ಹೇಳಬೇಕು. ಮೈಂಡಿಗೆ ಹೇಗೆ ಹೇಳ್ತೀರಿ ಇದನ್ನು? ನಿನ್ಗೇನು ಕೆಲಸ ಇದೆ ಅಲ್ಲಿ? ನೀನು ಯಾಕೆ ಅಲ್ಲೋಗ್ಬೇಕು? ಇವಾಗ ನೀನು ಆರಾಮಾಗಿದೆಯಲ್ಲ ಇಲ್ಲಿ. ಯಾರೋ ಒಬ್ಬರು ಫ್ರೆಂಡ್ ಕರೀತಾರೆ ಫೋನ್ ಮಾಡಿ, ಅವರೆಲ್ಲ ಹೋಗ್ಬೇಕು. ಅವ್ರ ಸಂಸ್ಕಾರ ಅವ್ರದ್ದೇನೋ ಅವ್ರದ್ದು ಕರ್ಮ ನಿಮ್ಮನ್ನು ಎಳೀತಾ ಇದೆ. ನೀವು ಯಾಕೆ ಹೋಗಬೇಕು? ನಿಮ್ಮ ಕರ್ಮನೇ ಬೇಕಾದಷ್ಟು ನಿಮ್ಮ ಕಡೆ ಇದೆ, ಯಾಕೆ ಎಳಿಬೇಕು ಅವ್ರು ನಿಮ್ಮನ್ನು? ಮೈಂಡ್ ಮನವನ್ನಾಳುವುದು ಹಠದ ಮಗುವನಾಳುವ ನಯದಿ ಇನಿತಿನಿತು ಸವಿಯುಣಿಸು ಸವಿಕತೆಗಳಿಂದ. ಅಂದರೆ ನಿಮಗೇನಾರು ಈಗ ನನಗೇನು ಕೆಲಸ ಇದೆ? ಈಗ ನಾನು ಸಾಯಂಕಾಲ 5 ಗಂಟೆಗೆ ಹೋಗಬೇಕು. ಯಾಕೆ? ಹೂ ತರಕ್ಕೆ ಹೋಗಬೇಕು. ಬೆಳಿಗ್ಗೆ ಪೂಜೆಗೆ ಹೂ ತರಲಿಕ್ಕೆ ಇವಾಗ 5 ಗಂಟೆಗೆ, ಅದು ಕೆಲಸ. ಬೆಳಿಗ್ಗೆ ಒಂದು ಸರಿ ಹೋಗಬೇಕು. ನನಗೇನು ಅಗತ್ಯ ಇದೆಯೋ ಅದು ಮಾತ್ರ ನಾನು ಮಾಡೋದು. ಪಾತ್ರ ಹಾಲು ಕಾಯಿಸೋದು, ಅಡುಗೆ ಮಾಡಿದ್ರೆ ಪಾತ್ರ ಅದು ನಾನು ಮಾಡೋದು. ಅದು ಹೇಗೆ ಇಲ್ಲೊಂದು ವಿಷಯ ಇದೆ, ಅದು ಹೇಗೆ ಮಾಡೋದು? ಹಾಂ ನೋಡಿ, ತುಂಬ ಸೂಕ್ಷ್ಮವಾಗಿ ಗಮನಿಸಿ. ನರ್ತಿಪನು ಜಡ ಜೀವ ರೂಪಗಳಲ್ಲಿ ಬೊಮ್ಮ ಅಂತಿದೆ ಕತೆ, ಕಗ್ಗ. ನರ್ತಿಪನು ಜಡ ಜೀವ ರೂಪಗಳಲ್ಲಿ ಬೊಮ್ಮ ಪೂರ್ತಿ ಇದರರಿಯ ಸೊಗ ಸುಖ ಮಂಕುತಿಮ್ಮ. ನರ್ತಿಪನು ತುಂಬ ಕೇರ್ಫುಲ್, ಜಡ ಜೀವ ಎರಡೂ ಇದೆ. ಈ ಜಡನ ಹೇಗೆ ಗುರುತಿಸ್ತೀರಾ? ಅರ್ಥ ಆಯ್ತಾ? ಜಡನ ಹೇಗೆ ಗುರುತಿಸ್ತೀರಾ ನೀವು? ಜಡನ ಹೇಗೆ ಗುರುತಿಸ್ತೀರಾ? ಸೆನ್ಷಿಯಂಟ್ ಆ್ಯಂಡ್ ಇನ್ಸೆನ್ಷಿಯಂಟ್ ಅಂತ ಹೇಳ್ತೀರಾ, ಚರ ಅಚರ ಅಂತೀರ. ಚರಾಚರಸ್ಯ ಸರ್ವಮೇತದ್ ಬ್ರಹ್ಮ ಅಂದರೆ ಅಚರದಲ್ಲೂ ಬ್ರಹ್ಮ ಇದ್ದಾನೆ, ನಿದ್ರೆಯಲ್ಲಿದ್ದಾನೆ. ಜಡದಲ್ಲಿ ನಿದ್ರಿಸ್ತಿದ್ದಾನೆ. ನೀವು ಹೇಗೆ ನಿದ್ದೆಯಲ್ಲಿರ್ತೀರಾ ಹಾಗೆ ಜಡದಲ್ಲಿ ಬ್ರಹ್ಮ ನಿದ್ರೆಯಲ್ಲಿ. ಬ್ರಹ್ಮನನ್ನು ನೀವು ಹೇಗೆ ನೋಡ್ತೀರಾ? ಕಾರ್ಯ ಬ್ರಹ್ಮ, ಕಾರಣ ಬ್ರಹ್ಮ, ಆಮೇಲೆ ಅಲ್ಲ, ಬ್ರಹ್ಮನಲ್ಲಿ ಕಾರ್ಯಬ್ರಹ್ಮ ಕಾರಣ. ಈಗ ನೀವು ಎಚ್ಚರದಲ್ಲಿ ಕಾರ್ಯಬ್ರಹ್ಮ, ನೀವು ನಿದ್ದೆಯಲ್ಲಿ ಕಾರಣ ಬ್ರಹ್ಮ, ತುರಿಯದಲ್ಲಿ ಪ್ಯೂರ್ ಸ್ಟೇಟ್, ಶುದ್ಧ ಬ್ರಹ್ಮ ತತ್ವ, ಶುದ್ಧ ರೂಪದಲ್ಲಿರ್ತೀರ. ನೀವು ಶುದ್ಧ ರೂಪವನ್ನು ನೀವು ಆಗಾಗ ಮನಸ್ಸಿಗೆ ತಗೊಂಡಾಗ ನೀವು ಚರವನ್ನು ಗುರುತಿಸ್ತೀರಾ, ಅಚರವನ್ನು ಗುರುತಿಸ್ತೀರಾ. ಪಾತ್ರ ತೊಳಿತಾ ಇರಬೇಕಾದ್ರೆ ಇದು ಕೂಡ ಪರಬ್ರಹ್ಮವೇ ಅಂತ ಅದನ್ನು ನೀವು ಟಚ್ ಮಾಡಿದರೆ, ಸಾಲಿಗ್ರಾಮನ ಬೆಳಿಗ್ಗೆ ಮುಟ್ಟಿ ದೇವರು ಅಂತ ಹೇಳಿದಾಗ ಪಾತ್ರನೇ ಯಾಕೆ ಮಾಡಲಿಕ್ಕಾಗೋದಿಲ್ಲ? ಉರ್ಸೋಕ್ಕಾಗಲ್ಲ, ಕಷ್ಟ, ಭಾಳ ಕಷ್ಟ. ಯಾಕೆಂದರೆ ಮೈಂಡ್ ಒಪ್ಪಲ್ಲ. ದೇವಸ್ಥಾನದ ಮೆಟ್ಲುಗಳಿಗೆ ನಮಸ್ಕಾರ, ಹಿಂಗೆ ಪ್ರತಿ ಮೆಟ್ಲಿಗೆ ನಮಸ್ಕಾರ ಯಾಕೆ ಮಾಡ್ತಿರೋದು? ಕಲ್ಲಲ್ವಾ? ಅಲ್ಲಿ ದೇವರನ್ನು ನೋಡ್ತಿರಲ್ವ? ಕಲ್ಲಲ್ಲಿ ದೇವರನ್ನು ನೋಡ್ತಿರಲ್ವ? ಪಾತ್ರದಲ್ಲಿ ಯಾಕೆ ನೋಡೋಕ್ಕಾಗಲ್ಲ? ನೀವು ಪ್ರತಿ ವಸ್ತುನ ಮುಟ್ಟಿದಾಗಲೂ ಅದು ಬ್ರಹ್ಮ ಇಲ್ದೋದ್ರೆ ಟಚ್ ಮಾಡೋಕ್ಕಾಗಲ್ಲ. ನೀವು ತುಂಬ ಸೂಕ್ಷ್ಮ ಆಗಿದೆ ಅದು. ಬ್ರಹ್ಮ ಬಿಟ್ಟು ಬೇರೆ ಏನು ಇಲ್ಲ ಸರ್. ಎನಿ ಆಕ್ಟಿವಿಟಿ if you do slowly, it is Brahma sadhana. Any nonsensical activity, if we do it slowly, it is Brahma sadhana. Everything is Brahman only. ಸಪ್ರೇಟ್ ಮಾಡೋದು ಯಾವುದು? ಮೈಂಡ್ ಇಲ್ಲದೆ ಹೋದರೆ
ನಿದ್ದೆಯಲ್ಲಿ ಏನು ಹೇಳ್ತೀರಿ? ನಿದ್ದೆಯಲ್ಲಿ ಏನು ಹೇಳಿದ್ರಿ? ಹಾಂ, ಎಲ್ಲವೂ ನಾನೇ ಅಲ್ವಾ? ಎಲ್ಲವೂ ನಾವೇ ಅಂತ ಹೇಳಾಯ್ತಲ್ವ, ಎಲ್ಲರಿಗೂ ಆನಂದ ಅಂತ ಹೇಳಾಯ್ತಲ್ಲ. ಅದು ಜಡ ತಾನೇ, ನೀವು ಆಲ್ಮೋಸ್ಟ್ ಜಡ ಸ್ಪಂದನ ರೂಪದಲ್ಲಿ ಇರ್ತೀರ. ಸೊ ಇಲ್ಲಿ ಯಾಕೆ ನೋಡೋಕ್ಕಾಗಲ್ಲ? ನಿಮ್ಮ ಮಧ್ಯೆ ಸ್ಪೇಸು, ಅಲ್ಲಿ ಯಾಕೆ ನೋಡೋಕ್ಕಾಗಲ್ಲ? ನಿಮ್ಮದೇ ಸ್ಪೇಸ್ ಇದೆಯಲ್ಲ, ಆಕಾಶ ತತ್ವ ಅಲ್ವಾ? ಆಕಾಶದ ಹಿಂದೆ ಯಾವುದಿದೆ? ಪರಬ್ರಹ್ಮ ತತ್ವ. ಆಕಾಶಕ್ಕೆ ಆಧಾರವಾಗಿದೆ ಪರಬ್ರಹ್ಮ ತತ್ವ. ಬ್ರಹ್ಮ ಇಲ್ಲದೇ ಇರೋ ಯಾವುದಾದ್ರೂ ವಸ್ತು ತೋರಿಸಿ. ಕನಕದಾಸ ಏನು ಹೇಳಿದರು? ದೇವರು ನೋಡದೇ ಇರೋ ಜಾಗ ಎಲ್ಲೂ ಇಲ್ಲ, ನಾನು ಬಾಳೆಹಣ್ಣು ತಿನ್ನಲಿಕ್ಕಾಗಲಿಲ್ಲ, ತಂದು ಕೊಟ್ಟೆ. ಮೈಂಡನ್ನು ಈ ರೀತಿ ಮೈಂಡನ್ನು ತಿಳುವಳಿಕೆ, ವಿಚಾರ ಮಾರ್ಗ. ನನ್ನ ಮೂಲಕನೂ ಪರಬ್ರಹ್ಮ ಕೆಲಸ ಮಾಡ್ತಾ ಇದ್ದಾರೆ. ಎದುರುಗಡೆಯದು ಬ್ರಹ್ಮ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ. ಬ್ರಹ್ಮಕರ್ಮ ಅಂದರೆ ಎಲ್ಲವೂ ಬ್ರಹ್ಮಕರ್ಮವೇ. ಎನಿ ಆ್ಯಕ್ಟಿವಿಟಿ ನೀವು ಏನೇ ಮಾಡ್ತಾ ಇದ್ರೆ, ಸ್ಲೋ ಮಾಡಿದ್ರು ಬ್ರಹ್ಮ ಸಾಧನವೇ. ಇದು ಮನಸ್ಸಿಗೆ ಬಂದರೆ ನಿಮ್ಮ ಮೈಂಡ್ ತನ್ನಿಂತಾನೇ ಜಾಗ ಖಾಲಿ ಮಾಡುತ್ತೆ. ಅದಕ್ಕೇನು ಕೆಲಸ ಇಲ್ಲ. ಅದು ನಿಮ್ಮನ್ನು ಹೇಗೆ ಟಿಕಲ್ ಮಾಡುತ್ತೆ ಸರ್? ನೀವು ಎಲ್ಲರಲ್ಲೂ ದೇವರನ್ನೇ ನೋಡ್ತಾ ಇದ್ದೀರಿ, ನಿಮಗೆ ವೈರ ಅದು ಏನೂ ಇಲ್ಲ. ನೋಡಿ, ಕಗ್ಗ ಹೇಳುತ್ತೆ, ಪುಣ್ಯದಿಂ. ಇನ್ನೊಂದು ಕಗ್ಗ ತಗೊಳ್ಳಿ, ಪುಣ್ಯದಿಂ. ಇದು ಮೈಂಡಿಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಅದನ್ನು ಮಾತ್ರ ಗ್ರಿಪ್ ಬಿಡಬೇಡಿ. ಎಷ್ಟು? 143. ಪ ಪಿ ಪಿ ಪು. ನೂರ 83. 183. ನಿಮಗೆ ಕನ್ನಡ ಸ್ವಲ್ಪ ಕಷ್ಟ ಆಗುತ್ತೆ. 183. ಈಗ ನಮ್ಮಲ್ಲಿ ಪುಣ್ಯ ಪಾಪ ಅಂತ ಒಂದು ಎರಡಿದೆ ಮೈಂಡಿಗೆ. ಈ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸು ಇರೋ ಥರನೇ ಅದನ್ನು ಕೂಡ. ಒಂದು ಏನೊಂದು ಮಂತ್ರ ಇದೆಯಲ್ಲ, ಏನದು ಶ್ಲೋಕ? ಪರೋಪಕಾರಾಯ ಪುಣ್ಯಂ ಪಾಪಾಯ ಪರಪೀಡನಂ ಅಂತ. ಪುಣ್ಯ ಪಾಪ 2. 183 ಅಲ್ಲ? ಇದು ಸ್ವಲ್ಪ ನಮ್ಮ ಡಿಸ್ಕಷನ್ಗೆ ಬರುತ್ತೆ. ಪುಣ್ಯದಿಂದ ಬಂದ ಸಿರಿ, ಪುಣ್ಯದಿಂದ ಬಂದ ಸಿರಿ. ಸಿರಿ ಅಂದರೆ ನಿಮಗೇನೋ ಒಳಗಡೆ ಏನೋ ಸಮಾಧಾನ, ಅದು ಇದೇನೋ. ಈಗ ದಾನ ಧರ್ಮ ಎಲ್ಲ ಮಾಡಿದ ಕೂಡಲೇ ಪುಣ್ಯ, ಅದು ಕೂಡ ನಿಮಗೆ ಒಳಗಡೆ ಸಮಾಧಾನ ಸಿಗುತ್ತೆ. ಅಯ್ಯೋ ಅಷ್ಟು ದಾನ ಮಾಡಿದ್ದು ಇಷ್ಟೆಲ್ಲ ಅವ್ರಿಗಂತ. ಇದು ಆಗ್ತಾ ಆಗ್ತಾ ಈ ಪುಣ್ಯ ಮಾಡ್ತಾ ಮಾಡ್ತಾ ನಿಮ್ಮ ಸಮಾಧಾನ ಬಂದರೆ ಏನೋ ಒಂದು ಸ್ಥಿತಿಯಲ್ಲಿ ಇರ್ತೀರ. ನಿಮ್ಮ ಆ ಸ್ಥಿತಿನ ನಿಮ್ಮ ಸುತ್ತಮುತ್ತ ಇರೋರಿಗೆ ನೋಡೋಕ್ಕಾಗಲ್ಲ. ಅವ್ರು ಏನಾದ್ರು ಬಂದು ನಿಮಗೆ ಡಿಸ್ಟರ್ಬ್ ಮಾಡ್ತಾರೆ, ನಿಮಗೆ ಪ್ರೇರಣೆ ಕೊಡ್ತಾರೆ. ಅದು ಮಾಡಿ, ಇದು ಮಾಡಿ, ಇದು ಮಾಡಿ, ಅದು ಮಾಡಿ ಅಂತ ಬೇಡದೆ ಇರೋದು ಮಾಡ್ತೀರಿ. ಅರ್ಥ ಆಯ್ತಾ? ಏನಂತ ಅರ್ಥ ಆಯ್ತಾ? ನೀವು ಮಹತ್ತತ್ವ ಅಂತ ಕೇಳಿದ್ದೀರಿ, ಮಹತ್ತತ್ವ ಅಂತ ಕೇಳಿದ್ದೀರಿ. ನಾನೇನಾದ್ರು ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಹೊರಗಡೆಯಿಂದ 4 ಜನ ನನ್ನ ನೋಡ್ತಾ ಇರ್ತಾರೆ. ಸುಮ್ಮನೆ ಬಂದು ನನಗೇನಾದ್ರು ಈ ಎಕ್ಸಾಮ್ ಟೈಮಲ್ಲಿ ಸ್ಕೂಲಲ್ಲಿ ನಾವು ಎಕ್ಸಾಮ್ಗೆ ಓದ್ತಾ ಇರ್ತೀವಿ. ಸೀರಿಯಸ್ ಆಗಿ ಮರದ ಕೆಳಗೆ ಹೋಗ್ತಾಯಿದ್ರೆ ಇನ್ನಿಬ್ಬರು ಹುಡುಗರು ಬರ್ತಾರೆ. ಅವರಿಗೆ ನೋಡೋಕ್ಕಾಗಲ್ಲ, ಓದ್ತಾ ಇದ್ದಾರೆ. ಏನು ಓದ್ತಾ ಇದೆಯಾ, ಏನು ಮಾಡಿ, ಯು ಗಾಟ್ ಇಟ್. ಸೊ ಈ ಮಹತ್ತತ್ವ ಅನ್ನೋದು ಈ ರೀತಿ ಕೆಲಸ ಮಾಡುತ್ತೆ ನಿಮ್ಮ ಮೇಲೆ. ನೀವು ಪುಣ್ಯ ಸಂಪಾದನೆ ಮಾಡೋಕ್ಕೆ ಹೋದರೆ ನಿಮ್ಮನ್ನು ಪಾಪ ಮಾಡೋಕ್ಕೆ ಪ್ರೇರಣೆ ಮಾಡುತ್ತೆ. ಅದು ಯಾವುದು? ಮಹತ್ತತ್ವ. ಮಹತ್ತತ್ವ ಅಂದರೆ ನಿಮ್ಮ ಸುತ್ತಮುತ್ತ ಇರೋ ಜನಗಳೇ. ಅರ್ಥ ಆಯ್ತಾ?
ಈಗ ಯಾರೋ ಒಬ್ಬ ಒಂದು ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಏನೋ ಆಗಿದ್ದಾರೆ, ಅವ್ರನ್ನ ಯಾವುದೋ ಒಂದು ಗುಂಪು ತೊಗೊಂಡೋಗಿದೆ ಅಂದರೆ ಅವರು ಏನೋ ಕಾರ್ಯಗಳನ್ನು ಮಾಡಿ ತೊಗೊಂಡೋಗಿದ್ದಾರೆ. ಇವಾಗ ಅವ್ರ ಮೇಲೆ ಹೊರಗಡೆಯಿಂದ ಬೇರೆ ಅವರು ಮಹತ್ತತ್ವ ಕೆಲಸ ಮಾಡ್ತಾ ಇದ್ದಾರೆ, ತಪ್ಪಿಸ್ಕೊಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಇದು ಮಹತ್ತತ್ವ. ನಾವು ಈಗ ಆಧ್ಯಾತ್ಮದವ್ರಿಗೆ ಈ ರೀತಿ ನೋಡ್ತೀವಿ. ನಾವು ಯಾವ ಒಬ್ಬ ಮನುಷ್ಯನಿಗೂ ಕ್ರೆಡಿಟ್ ಕೊಡೋಲ್ಲ ನಾವು. ಇಲ್ಲ, ಹಿರಣ್ಯಗರ್ಭ ತತ್ವ, ಮಹತ್ತತ್ವ, ಪುರುಷತತ್ವ ಇಷ್ಟೇ ನಮಗೆ. ಹಿರಣ್ಯಗರ್ಭ ತತ್ವ ಏನು? ಹೋಗಿ ಬರೋದು. ಮಹತ್ತತ್ವ ಏನು? ಯಾವುದೋ ಕೆಲಸ ಆಗ್ತಾಯಿದೆ, ಇದಕ್ಕೆ ಎಲ್ಲೋ ಪ್ರೇರಣೆ, ಎಲ್ಲೋ ಏನೋ ಆಗ್ತಾಯಿದೆ, ಆ ಕಡೆಯಿಂದ ಇದು ಬರ್ತಾಯಿದೆ, ಕೆಲಸ ಮಾಡ್ತಾಯಿದೆ, ಅಂಡರ್ ಕರೆಂಟ್ ಮಹತ್ತತ್ವ. ಪುರುಷತತ್ವ ಅಂದರೆ ಅದು ಸೈಲೆಂಟ್ ಅಂತೇಳಿ ಆರಾಮಾಗಿ ತುರಿಯ ಅಲ್ಲಿರೋದು. ಪುಣ್ಯದಿಂ ಬಂದ ಸಿರಿ, ಅರ್ಥ ಆಯ್ತಲ್ಲ ಇದು? ಪುಣ್ಯದಿಂ ಬಂದ ಸಿರಿ ಮದ. ಯಾರು ನಿಮ್ಮನ್ನು ಪುಣ್ಯ ಮಾಡಿಕೊಂಡೇ ಇರೋಕ್ಕೆ ಯಾರೂ ಬಿಡಲ್ಲ. ಯಾರು ನಿಮಗೆ ಸ್ವಲ್ಪ ಒಳಗಡೆ ಫೀಡ್ಬ್ಯಾಕ್ ಕೊಟ್ಟು ನಿಮ್ಮನ್ನು ಪಾಪ ಮಾಡೋ ಥರ ಮಾಡ್ತಾರೆ. ಅದು ಯಾರು ಮಾಡ್ತಾರೆ ಅಂತ ಗೊತ್ತಿಲ್ಲ, ಅದು ಎಲ್ಲೋ ಡಿಸೈಡ್ ಆಗುತ್ತೆ. ಯಾಕಂದರೆ ಭೂಮಿ ತಿರುಗ್ತಾ ಇದೆ ಅಲ್ವಾ, ಅದು ಬ್ಯಾಲೆನ್ಸ್ ಆಗಬೇಕಲ್ವಾ. ಎಲ್ಲರೂ ಪುಣ್ಯ ಮಾಡ್ತಾಯಿದ್ರೆ ಭೂಮಿ ತಿರುಗೋದು ಎತ್ತಕ್ಕೆ ಹೆಚ್ಚು ಕಮ್ಮಿ ಆಗಲ್ವ. ಅಷ್ಟು ರಜಸ್ಸು, ಅಷ್ಟು ತಮಸ್ಸು, ಅಷ್ಟು ಎಲ್ಲ ಅಲ್ಲಲ್ಲಿರಬೇಕು. ಭಾಳ ಕಷ್ಟ ಸಾಧನೆ ಮಾಡೋರಿಗೆ. ಯಾಕೆ ಕಷ್ಟ ಅಂದರೆ ಇದು ಕಷ್ಟ. ಮಹತ್ತತ್ವ ಕೆಲಸ ಮಾಡ್ತಾ ಇರುತ್ತೆ. ನೀವು ಅದನ್ನು ಮೀರಿ ಹೋಗಬೇಕಲ್ಲ, ಮೀರಿ ಹೋಗ್ಬೇಕು ತಾನೆ. ಇದು ಹೈಲಿ ಸೈಂಟಿಫಿಕ್, ಇದು ಹೈಲಿ ಸೈಂಟಿಫಿಕ್. ನೋಡಿ, ಪುಣ್ಯದಿಂಬದ ಸಿರಿ ಮದಮೋಹಗ ರೂಪ ಖಿನ್ನನಾಗಿ ಪಾಪ. ಏನು ಮದ ಮೋಹ ಬಂದುಬಿಡುತ್ತೆ ಅವರಿಗೆ. ಯಾರಿಗೆ? ಪುಣ್ಯ ಮಾಡಿರೋರು. ನಾನು ಹಾಗೆ ಮಾಡಿದ್ದೀನಿ, ನಾನು ಹೀಗೆ ಮಾಡಿದ್ದೀನಿ, ನಾನು ಹಾಗೆ ಹೀಗೆ. ಈ ಹಾರಾಗಿರೆಲ್ಲ ಹಾಕ್ತಾರಲ್ಲ, ದಾನ ಮಾಡಿದ್ರು, ಇವ್ರು ಇಷ್ಟು ಮಾಡಿದ್ರು, ಇವ್ರು ಅಲ್ಲಿ ಫೋಟೋ ಗೀಟೋ ಪೇಪರಲ್ಲಿ, ಇವ್ರು ನನ್ನ ಫೋಟೋ ಬಂದಿದೆ ನೋಡ್ರಿ, ಈ ಪೇಪರಲ್ಲಿ ಹಾಕಿದ್ದಾರೆ, ಹೀಗೆ ಹಾಕಿದ್ರು. ಮದ ಮೋಹ. ಆಮೇಲೆ ಅದನ್ನೇ ಮೇಂಟೈನ್ ಮಾಡಬೇಕು, ಆ ಸ್ಟೇಟಸ್ನ, ಆ ಕಾಂಪ್ಲೆಕ್ಸ್ನ. ಖಿನ್ನನಾಗಿ ಯಾವುದೋ ಬೇಡದಿರೋ ಕೆಲಸ ಮಾಡಿಬಿಟ್ರು, ಪಾಪ ಫಲ. ಖಿನ್ನನಾಗಿ ಅದನ್ನು ಡಿಪ್ರೆಸ್ ಮಾಡಿಬಿಡುತ್ತೆ, ಖಿನ್ನನಾಗಿ ಮಾಡಿಬಿಡಿ. ಆಗಬಾರ್ದಿತ್ತು, ಆಗೋಯ್ತು, ಏನು ಮಾಡೋದು, ದುಡುಕಿ ಏನೋ ಮಾಡಿಬಿಟ್ಟೆ, ಹಿಂಗಾಗೋಯ್ತು, ಹಿಂಗಾಗಿ. ಅದು ಆತ್ಮಶುದ್ಧಿ. ಒಳಗಡೆ ಇಂಟ್ರಾಸ್ಪೆಕ್ಷನ್ ಆಗುತ್ತೆ, ಒಳಗಡೆ ಹೋಗುತ್ತೆ ಅದು. ಯಾಕಂದರೆ ನಾನು ಲೈಕ್ ಡಿಸ್ಲೈಕ್ ಎರಡೂ ಅಲ್ಲ, ನಾನು ಎಕ್ಸ್ಟ್ರೀಮ್ ಡಿಸ್ಲೈಕ್ ಆದರೂ ಕೂಡ ಹಿಂಗಾಗುತ್ತೆ. ಕಿನ್ಮನಾಗಿ ಪಾಪ ಫಲ ಆತ್ಮಶುದ್ಧಿ. ಅನ್ಯೋನ್ಯ ಜನಕಗಳು ಪುಣ್ಯ ಪಾಪಗಳಿವು. ಪುಣ್ಯ ಮಾಡಿದವನು ಪಾಪ ಮಾಡ್ತಾನೆ, ಪಾಪ ಮಾಡಿದವನು ಪುನಃ ಪುಣ್ಯ ಮಾಡ್ತಾನೆ. ತಿರುಪತಿಗೆ ನಡ್ಕೊಂಡು ಹೋಗ್ತಾರೆ, ಆಮೇಲೆ ದೇವಸ್ಥಾನದಲ್ಲಿ ಅದೇನೋ ಉರುಳು ಸೇವೆ ಮಾಡ್ತಾರೆ. ಅಯ್ಯಪ್ಪ 48 ದಿವಸ ವ್ರತ ಮಾಡಿ ಹೋಗ್ತಾರೆ. ಇದೆಲ್ಲ ಪುಣ್ಯ. ಬಂದ್ಬಿಟ್ಟು ಏನು ಮಾಡ್ತಾರೆ? ಅದೆಲ್ಲ ಮರ್ತು ಬಿಡ್ತಾರೆ. ಪುನಃ ಇನ್ನು ಅದೇನು ಮೊದಲು ಮಾಡ್ತಿದ್ರು ಅದನ್ನೇ ಮಾಡ್ತಾರೆ. ಅದು ಸ್ವಲ್ಪ ದಿವಸ ಅಷ್ಟೇ. ಪುಣ್ಯ ಪಾಪ, ಪುಣ್ಯ ಪಾಪ. ಅನ್ಯೋನ್ಯ ಜನಕಗಳು. ಇದರಿಂದ ಅದು, ಅದರಿಂದ ಇದು. ಯಾಕೆಂದರೆ ಮೈಂಡ್ ಅನ್ನೋದು ಎಷ್ಟೋ ಜನ್ಮಗಳ ವಾಸನೆಗಳ ಪ್ರೇರಣೆಯಿಂದ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಪುಷ್ ಎಲ್ಲಿಂದ ಬರ್ತದೆ ಅಂದರೆ ಎಷ್ಟೋ ಜನ್ಮದ್ದು ಕರ್ಮಗಳು. ಅದನ್ನು ನಾನು ಹೇಳಿದ್ದೆ ಅವಾಗ, ನಮ್ಮ ಪೂರ್ವಜರು ನಮ್ಮಲ್ಲಿದ್ದಾರೆ, ಅವರೆಲ್ಲ ಇದ್ದಾರೆ ಒಳಗಡೆ. ಆ ಭಾವನೆಗಳು ಅದು ಎಲ್ಲ ಇಲ್ಲಿದೆ. ಅದರ ಜೊತೆ ಆಸೆ ಆಕಾಂಕ್ಷೆಗಳು ಎಲ್ಲ ಇಲ್ಲಿದೆ. ಅದು ಆಸೆ ಆಕಾಂಕ್ಷೆಗಳ ಪೂರೈಸಲಿಕ್ಕೆ ದಾರಿ ಹುಡುಕ್ತಾ ಇರ್ತದೆ. ಇದು ಮೈಂಡ್. ಇಲ್ಲಿ ಈ ಪ್ರೋಸೆಸ್ಸಲ್ಲಿ ಪುಣ್ಯ ಪಾಪ ಮಧ್ಯ ಬಂದುಬಿಡುತ್ತೆ. ಬೇಡದೇ ಇರೋದು ಮಾಡೋದು ಅದನ್ನ. ಇದು ನೋಡಿ, ಪುಣ್ಯದಿಂದ ಬಂದ ಸಿರಿ ಮದಮೋಹಗಳ ಮೂಲ ಖಿನ್ನನಾಗಿ ಪಾಪ ಫಲ ಆತ್ಮಶುದ್ಧಿ. ಅನ್ಯೋನ್ಯ ಜನಕಗಳು ಅದರಿಂದ ಇದರಿಂದ ಅದು ಆಗುತ್ತೆ. ಇದು ಚಕ್ರ. ಧನ್ಯನು ಉಭಯವ ಮೀರೇ ಮಂಕುತಿಮ್ಮ. ಉಭಯವ ಮೀರೇ ಧನ್ಯನು ಅಂದ್ರೆ ಏನು ಸರ್? ಎರಡನ್ನು ಯಾರು ಮೀರ್ತಾನೆ ಅವನು ಧನ್ಯ. ಯಾರು ಮೀರ್ಬೇಕಾದ್ರೆ ಏನು ಮಾಡಬೇಕು? ಕಮಾನ್ ಬೇಗ ಎರಡನ್ನು ಮೀರ್ಬೇಕು. ಪುಣ್ಯನೂ ಬೇಡ, ಪಾಪನೂ ಬೇಡ. ಹಾಂ, ಲೈಕು ಡಿಸ್ಲೈಕ್ ಆಪ್ರೇಟ್ ಆಗ್ತದ್ರೆ ಸರಿ. ನನಗೆ ಲೈಕು ಇಲ್ಲ, ಡಿಸ್ಲೈಕು ಇಲ್ಲ. ಎಷ್ಟೋ ಜನ ಸ್ವರ್ಗಕ್ಕೆ ಹೋಗ್ತೀರಾ ಹೋಗಿ, ನರಕಕ್ಕೆ ಹೋಗ್ತೀರಾ ಹೋಗಿ, ಅಲ್ಲ ಎಲ್ಲ ಒಟ್ಟಿಗೆ ಸಾಯ್ತೀರಾ ಸಾಯಿ. ಲೆಟ್ ದ ವರ್ಲ್ಡ್ ಗೆಟ್ ಡಿಸಾಲ್ವ್ಡ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಗಾಟ್ ಇಟ್? ಏಕೆಂದರೆ ಈ ಐ ಅನ್ನೋದು ದೊಡ್ಡ ಐ, ಚಿಕ್ಕ ಐ ಅಲ್ಲ, ದೊಡ್ಡ ಐ.
ನನ್ನ ಸಮಕ್ಷಮದಲ್ಲಿ ಎಲ್ಲ ಆಗ್ತಾ ಇದೆ, ಎಲ್ಲ ಬದಲಾವಣೆಗಳು ಆಗ್ತಾ ಇದೆ. ಸ್ಥಿತಿ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಆಗ್ತಾ ಇದೆ. ನಾನು ಯಾಕೆ ಅದರಲ್ಲಿ ಸಿಗಾಕೋಬೇಕು? ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಹೃದಯ ಕುಹರೇ ಕೇವಲಂ ಬ್ರಹ್ಮ ಮಾತ್ರಂ ಅಹಂ 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 ಇತಿ ಸಾಕ್ಷಿ ರೂಪೇಣ ಭಾತಿ. ನೀವು ಒಂದು ವೇಳೆ ಪೂಜೆ ಮಾಡ್ತಾಯಿದ್ರೆ ಡೈಲಿ ಈ ಸಾಕ್ಷಿಯಾಗಿರೋ ಪರಮಾತ್ಮನನ್ನು ನೀವು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು. ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅವ್ರ ಮೂರ್ತಿನಲ್ಲ, ಹೃದಯ ಕೋರದಲ್ಲಿ ಸಾಕ್ಷಿಯಾಗಿದ್ದಾನಲ್ಲ ಅವನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು. ಇದು ಸಾಕ್ಷಾತ್ಕಾರ. ಐಡೆಂಟಿಫೈ ಯು ಮರ್ಜ್ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಯು ಬಿಕಮ್ ದ್ಯಾಟ್. ಅದ್ವೈತ ಅಲ್ಲೋದ್ರೆ ಏನಾಗುತ್ತೆ? ಒಂದು ಸರಿ ನೋಡ್ದೋ, ತುರ್ಯಾವಸ್ಥೆ ಆದ ಕೂಡಲೇ ಗೌಡಪಾದರು ಒಂದು ಕಾರಿಕೆ ಬರೆದಿದ್ದಾರೆ. ನಿವೃತ್ತೆ ಸರ್ವ ದುಃಖಾನ. ಕೇಳಿದಿರಾ? ಈಗ ನಾ ಅಂತಃಪ್ರಜ್ಞಂ ನಾ ಬಹಿಷ್ಪ್ರಜ್ಞಂ ಎಲ್ಲ ಮಾಡ್ದೋ ನಾವು, ತುರ್ಯವನ್ನು ಡಿಫೈನ್ ಮಾಡ್ದೋ. ಅದಲ್ಲ ಇದಲ್ಲ, ನ ಉಭಯತ ಪ್ರಜ್ಞಂ ನ ಪ್ರಜ್ಞಾನಗಣಂ ನ ಪ್ರಜ್ಞಂ ಅಪ್ರಾಯನೋ ಅದೃಶ್ಯಂ ಅಚಿಂತ್ಯಂ ಅಲಕ್ಷಣಂ ಅವ್ಯಪದೇಶಂ ಏಕಾತ್ಮ ಪ್ರತ್ಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ. ಇದು ಇಷ್ಟೊತ್ತು ನಾವು ಮಾತಾಡೋಣ ಸಂಖ್ಯೆ. ಅಲ್ಲಿಗೆ ನಿಮ್ಮ ಮೈಂಡು ನೀವು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಏನಾಗುತ್ತೆ? ನಿಮಗೆ ಏನಾಗುತ್ತೆ ನೋಡಿ. ನಿವೃತ್ತೆ ಸರ್ವ ದುಃಖಾನ. ನಿಮ್ಮ ದುಃಖಗಳೆಲ್ಲ ನಿವೃತ್ತಿ ಆಗ್ತವೆ. ಸರ್ವ ದುಃಖಗಳೆಂದರೆ ಯಾವುದು? ಜಾಗ್ರತ್ ಸ್ವಪ್ನ ಸುಷುಪ್ತಿ ಅಷ್ಟು ಹೋಯಿತು. ಇನ್ನು ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಎಲ್ಲಿದೆ ಜಾಗ? ಅಲ್ಲಿ ಜಾಗೃತಾವಸ್ಥೆನೂ ಇಲ್ಲ, ಸ್ವಪ್ನಾವಸ್ಥೆನೂ ಇಲ್ಲ, ಸುಷುಪ್ತಿನೂ ಇಲ್ಲ. ಯಾಕೆಂದರೆ ಇಲ್ಲಿ ಒಂದು ತಮಾಷೆ ಇದೆ. ನಿದ್ರೆಯಲ್ಲಿ ಆನಂದ ಇದೆ, ಪ್ರಾಣ ಮಾತ್ರ ಇರ್ತೀರ. ತುರ್ಯದಲ್ಲಿ ಪ್ರಾಣ ಕೂಡ ಇರಲ್ಲ. ಅಲ್ಲಿಗೆ ನಿದ್ರೆ ಕೂಡ ನಿಮಗೆ ದುಃಖ ಸ್ಥಿತಿ. ಯಾಕೆಂದರೆ 6-7 ಅವರ್ ಆದಮೇಲೆ ನಿಮ್ಮನ್ನು ಬಿಸಾಕ್ಬಿಡುತ್ತೆ ಅದು. ಜಾಗೃತಾವಸ್ಥೆ ದುಃಖ, ಸ್ವಪ್ನಾವಸ್ಥೆ ದುಃಖ, ನಿದ್ರಾವಸ್ಥೆ ದುಃಖ. ನಿವೃತ್ತೆ ಸರ್ವ ದುಃಖಾನ ಈಶಾನ ಪ್ರಭುರವ್ಯಯಂ. ಈಶಾನ ಇವನು ಒಡೆಯ. ಯಾರು? ಈ ಸಾಕ್ಷಿ ಒಳಗಡೆ ಇದ್ದಾನಲ್ಲ ಅವನು ಒಡೆಯ. ಅದ್ವೈತ ಇವನು ಅದ್ವೈತ. ಸರ್ವಭಾವಾನಾಂ ದೇವಸ್ತುರ್ಯೋ ವಿಸ್ಮೃತಃ. ಇವನನ್ನು ತುರಿಯ ಅಂತ ಹೇಳ್ತಾರೆ. ನೋಡಿ, ಅವ್ಯಯನು ಪ್ರಭುವು, ಈಶಾನನು, ಸರ್ವ ದುಃಖಗಳ ನಿವೃತ್ತಿಗೆ ಕಾರಣನು, ಸರ್ವಭಾವಗಳಿಗೂ ಅದ್ವೈತನು, ಅವನ ತುರಿಯನು, ದೇವನು, ವಿಭುವು ಎನ್ನಿಸಿದ್ದಾನೆ. ವಿಷ್ಣು ಸಹಸ್ರನಾಮದಲ್ಲಿ ಏನು ನೋಡಿದ ನಾವು? ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ ಸರ್ವ ದುಃಖಾತಿ ಗೋ. ನೋಡಿ, ವಿಷ್ಣು ಸಹಸ್ರನಾಮದಲ್ಲಿ ನಾವು ಮಹಾವಿಷ್ಣುಂದು ತಗೊಂಡಿದ್ದೀವಿ, ಭಾಳ ಸಂತೋಷ. ವೈಕುಂಠ ವಿಷ್ಣು ಎಲ್ಲ ಚತುರ್ಭುಜ. ವಿಷ್ಣುವನ್ನ ನಾವು ಅಧ್ಯಾತ್ಮದಲ್ಲಿ ಏನಾದರೂ ಸರ್ವವ್ಯಾಪಿ ಅಂತ ತಗೊಂಡ್ರೆ, ಸರ್ವವ್ಯಾಪಿ ಅಂತ ನಾವು ಅದನ್ನು ತಗೊಂಡ್ರೆ, ಇವಾಗ ಲೋಕಾಧ್ಯಕ್ಷಂ ವಿಭು ಈಶಾನಃ ಸ್ತುವನ್ನಿತ್ಯಂ, ಇನ್ನನ್ನು ನಾನು ಪಾರಾಯಣ ಮಾಡ್ತಾ ಇದ್ದರೆ, ಸ್ತುತಿಸ್ತಾ ಇದ್ದರೆ, ಸರ್ವ ದುಃಖಾತಿ ಗೋಭವೆ, ಎಲ್ಲ ದುಃಖಗಳು ನಿವಾರಣೆ ಆಗ್ತವೆ. ಅಲ್ಲಿಗೆ ಸರ್ವವ್ಯಾಪಿ ಮಹಾವಿಷ್ಣು ಅಂದರೆ ತುರಿಯ. ಒಪ್ಕೋತೀರಾ? ಇಲ್ಲ ನಾನು ಅದನ್ನೇ ಮಾಡ್ತೀನಿ, ನಾನು ದ್ವೈತದಲ್ಲೇ ನನಗೆ ಇಷ್ಟ, ಸಂತೋಷ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಅಧ್ಯಾತ್ಮದಲ್ಲಿ ಇದಿದೆ, ಅದಕ್ಕೆ ಇದೆ. ಈಗ ವಿಷ್ಣು ಸಹಸ್ರನಾಮಕ್ಕೆ ಶಂಕರಾಚಾರ್ಯರು ಭಾಷೆ ಬರಿಬೋದು, ಮಧ್ವಾಚಾರ್ಯರು ಭಾಷೆ ಬರಿಬೋದು, ರಾಮಾನುಜಾಚಾರ್ಯರು ಭಾಷೆ ಬರಿಬೋದು. ಅವರವರಿಗೆ ಅನುಕೂಲವಾಗೋ ಥರ ಭಾಷೆ ಬರ್ಕೊಂಡು ಹೋಗಿದ್ದಾರೆ. ಅವರವರ ಅನುಯಾಯಿಗಳಿಗೆ ಆ ಕಾರಣಕ್ಕೆ ಆ ಕಾಲಕ್ಕೆ ತಕ್ಕಂತೆ ಭಾಷೆ ಬರೆದಿದ್ದಾರೆ. ಕಾಲಧರ್ಮ ಅಂತ ಒಂದಿರುತ್ತೆ, ಆ ಕಾಲಧರ್ಮಕ್ಕೆ ಬರೆದಿದ್ದಾರೆ. ಅಲ್ಲಿ ಅದ್ವೈತ ಬಂದಾಗ ಭಾಳ ಶಾರ್ಪ್ ಇದ್ದರು. ದ್ವೈತ ಬಂದಾಗ ಜಗಳಾಡ್ಲಿಕ್ಕೆ ಶುರು ಮಾಡಿದ್ರು. ನೀವು ಜಗಳಾಡೋದು ಬೇಡ, ನೀವು ಒಂದು ಕಡೆ ಮಾಡಿ,
ಇವಾಗ ಅದನ್ನು ಇಟ್ಕೊಂಡು ಜಗಳ ಮಾಡ್ತಾ ಇದ್ದಾರೆ. ನಮ್ಮ ದೇವರೇ ನಿಮ್ಮ ದೇವರು ಅಂತ ಜಗಳ ಮಾಡ್ತಾರೆ. ಅದು ಬೇರೆ, ಅದು ನಮ್ಮ ಸಂಬಂಧ ಇಲ್ಲ. ಬಟ್ ಅದೇನಾರಿಲ್ಲ, ಅದು ಲೋಕ ಇರೋದೇ ಹಾಗೆ, ಬಿಹೇವಿಯರ್ ಹಾಗೆ ಇರೋದು, ಲೋಕ ಧರ್ಮ ಹಾಗೆ ಇರೋದು. ಅದನ್ನು ಆದರೆ ನಮ್ಮ ಈ ಕ್ಲಾಸಲ್ಲಿ ವಿ ಹ್ಯಾವ್ ಟಚ್ಡ್ ಅದ್ವೈತ ಥ್ರೂ ಮಾಂಡಕ್ಯ, ಥ್ರೂ ವಿಷ್ಣು ಸಹಸ್ರನಾಮ. ಹೌದು, ಈಗ ನಾವೇನಾದ್ರು ಪ್ರತಿನಿತ್ಯ ಪೂಜೆ ಮಾಡ್ತಾಯಿದ್ರೆ ಆ ದೇವರು ಅಥವಾ ವಿಗ್ರಹ ಅಥವಾ ಸಾಲಿಗ್ರಾಮ ಅಥವಾ ಏನೇ ಇರಲಿ ಮನೆಯಲ್ಲಿ, ಅಲ್ಲಿ ನಮ್ಮನ್ನು ಗುರುತಿಸ್ಕೊಂಡ್ರೆ ಆ ಗುರುತಿಸಿರೋ ಪಾಯಿಂಟರ್, ಅದಕ್ಕೆ ಪಾಯಿಂಟರ್ ಅಂತಾರೆ. ಪಾಯಿಂಟರ್ ಅಂದರೆ ಗೊತ್ತಲ್ಲ, ಅದು ದೇವರ ಫೋಟೋ ಏನು, ಅದು ಪಾಯಿಂಟರು. ಅದು ಏನನ್ನು ಸೂಚಿಸ್ತದೆ? ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಹಂ 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 ಇತಿ ಸಾಕ್ಷಿರೂಪೇಣ ಭಾತಿ. ಸಾಕ್ಷಿ ರೂಪದಲ್ಲಿ ಒಳಗಡೆ ಬೆಳಗ್ತಾ ಇದೆ. ಇಷ್ಟು ನಿಮ್ಮ ಮನಸ್ಸಿಗೆ ಆಲೋಚನೆಗಳು ಬರೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸು ತನ್ನಿಂದ ತಾನೇ ಆಪರೇಟ್ ಆಗೋದು ಕಮ್ಮಿ ಆಗುತ್ತೆ. ಅಲ್ಲಿಗೆ ಶುಭ ಕರ್ಮ ಮಾಡೋರಿಗೆ ಒಕೇಶನಲಿ ಅಲ್ಲ, ಜನರಲ್ ಮೈಂಡ್ ವಿಲ್ ಬಿ ಸಾಫ್ಟರ್. ದ ಜನರಲ್ ಮೈಂಡ್ ವಿಲ್ ಬಿ ಸಾಫ್ಟರ್, ನಾಟ್ ಅಕೇಶನ್ ಬೈ ಸಮಥಿಂಗ್. ಯಾರಿಗೆ ಶುಭ ಕರ್ಮವನ್ನು ಮನಸ್ಸಿಟ್ಟು ಯಾವ ಉದ್ದೇಶನೂ ಇಲ್ಲದೆ, ಯಾವ ಫಲಾಪೇಕ್ಷೆನೂ ಇಲ್ಲದೆ, ನಮ್ಮ ಹಿರಿಯರಿಂದ ಬಂದಿದೆ, ನಾನು ಮಾಡ್ಕೊಂಡೋಗ್ಬೇಕು, ಅದು ನನ್ನ ಡ್ಯೂಟಿಯಿಂದ ಮಾಡ್ಕೊಂಡೋದಾಗ ಅಲ್ಲಿ ನಿಮಗೆ ಮೋಕ್ಷದ ಆಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ. ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ. ಮೋಕ್ಷ ಅಂದರೆ ಮುಕ್ತಿ. ಮೋಕ್ಷ ಪೂಜೆ ಮಾಡ್ತಾ ಇದ್ದಾಗ ನಿಮ್ಮ ಮನಸ್ಸು ಯಾವ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ಗೂ ಆಪ್ರೇಟ್ ಮಾಡದೆ ಅಲ್ಲೇ ತಲ್ಲೀನವಾಗಿ ತನ್ನನ್ನು ತಾನು ಮರೀಲಿಕ್ಕೆ ಶುರು ಮಾಡಿದರೆ, ಪ್ರತಿ ದಿವಸ ನಿಮ್ಮನ್ನು ನೀವು ಮರೀತಾ ಇದ್ದರೆ ಇವರ ಜನರಲ್ ಮೈಂಡ್ ವಿಲ್ ಬಿ ಸಾಫ್ಟರ್. ದ್ಯಾಟ್ ಈಸ್ ಮುಕ್ತಿ. ಅದು ಮುಕ್ತಿ. ಅಷ್ಟೇ ಅಲ್ಲ, ನೀವೇನೇ ಕೆಲಸ ಹೊರಗಡೆ ಮಾಡ್ತಾಯಿದ್ರೂ ಕೂಡ ಸಮಾಧಾನವಾಗಿ ಮಾಡ್ತಾ ಇರ್ತೀರ, ಉದ್ವೇಗ ಇರಲ್ಲ, ಧಾವಂತ ಇರಲ್ಲ. ಹೇಳಿದ್ನಲ್ಲ, ನೀವು ಮುಟ್ಟೋದು ಬ್ರಹ್ಮ ಆಗಿದ್ದರೆ ನೀವು ಕೆಲಸ ಮಾಡೋದು ಏನು ಮೊದಲು ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಆಪ್ರೇಟ್ ಆಗುತ್ತೆ. ಇದು ಬ್ರಹ್ಮಮಯ ಆದಾಗ ಉನ್ಮತ್ತರಾಗಿರ್ತೀರ ಅಷ್ಟೇ. ಆ ಟಚ್ ಬಂದ್ಬಿಡುತ್ತೆ ನಿಮಗೆ. ಆ ಮರ ಯಾವ ರೀತಿ ಹಾರ್ಮೋನಿಯಸ್ ಆಗಿ ಕೆಲಸ ಮಾಡ್ತಾ ಇದೆ, ನೀವೇ ಅಷ್ಟೇ ಹಾರ್ಮೋನಿಯಸ್ ಆಗಿ ನೀವು ಓಡಾಡೋದಿದ್ರೂ ಕೂಡ, ನಿಮಗೆ ಮೈಂಡ್ ಇದ್ದರೂ ಕೂಡ ಆ ಮರ ಎಷ್ಟು ಹಾರ್ಮೋನಿಯಸ್ ಆಗಿ ಕೆಲಸ, ನೀವು ಅಷ್ಟೇ ಹಾರ್ಮೋನಿಯಸ್ ಆಗಿ ಇರ್ತೀರ. ಇದು ಮುಕ್ತಿ. ಇನ್ ಹಾರ್ಮನಿ ವಿತ್ ನೇಚರ್. ಚಿರ್ಮ್ಯಾನ್ ಹೇಳ್ತಾರೆ, ಹಾರ್ಮನಿ ಆ್ಯಂಡ್ ಬ್ಯೂಟಿ. ಯಾವುದನ್ನು ಬೇಡ ಅನ್ನಲ್ಲ, ಯಾವುದನ್ನು ಬೇಕು ಅನ್ನಲ್ಲ, ಯಾವುದು ತಪ್ಪು ಅನ್ನಲ್ಲ, ಯಾವುದು ಸರಿ ಅನ್ನಲ್ಲ. Let the world get dissolved. I am not interested. ಮೈಂಡೇ ಬೇಡ. ಯಾಕೆ ಮೈಂಡ್ ಬೇಕು ಸುಖ ಪಡೋಕ್ಕೆ? ಒಕೇಶನಲ್ಲಿ ಹ್ಯಾಪಿ ಆಗಬೇಕಾದ್ರೆ ಮೈಂಡ್ ಬೇಕು. ಮೈಂಡ್ ಅದು ಬೇಕು ಅನ್ನತ್ತೆ, ದೋಸೆ ಬೇಕು, ದೋಸೆ ಬಂದಮೇಲೆ ಹ್ಯಾಪಿ, ಅದು ಬೇಕು, ಇದು ಬೇಕು, ಅಲ್ಲಿ ಹೋಗಬೇಕು, ಅದೆಲ್ಲ ಯಾಕೆ ಬೇಕು? ಏನು ಬೇಡ, ಸುಮ್ಮನೆ ಇದ್ದರೆ ಹ್ಯಾಪಿ, ಯು ಕ್ಯಾನ್ ಬಿ ಹ್ಯಾಪಿ. ದಟ್ ಇಸ್ ಯುವರ್ ರಿಯಲ್ ನೇಚರ್. ಬ್ಲಿಸ್ಫುಲ್ನೆಸ್ ಈಸ್ ಯುವರ್ ರಿಯಲ್ ನೇಚರ್. ಸಚ್ಚಿದಾನಂದಗಳು ಆತ್ಮ ಸ್ವಭಾವ ರಸ. ಸಚ್ಚಿತ್ ಆನಂದಗಳು ಆತ್ಮ ಸ್ವಭಾವ ರಸ. ಬಚ್ಚಿಡುವುದು ಅದನ್ನು ಜೀವಿತೆಯ ಮಾಯಿಕತೆ. ಈ ಜೀವನದ ಮಾಯೆ ಈ ನಿಮ್ಮ ಸಚ್ಚಿದಾನಂದವನ್ನು ಬಚ್ಚಿಟ್ಟಿದೆ. ಇಕ್ಷುವಲ್ ಜೀವ, ಈ ಜೀವ ಕಬ್ಬು. ಗಾಣದವಲ್ ಜಗನ್ಮಾಯೆ. ಹೊರಗಡೆ ನಮ್ಮ ಸುತ್ತಮುತ್ತ ನಮ್ಮ ಮೇಲೆ ಪ್ರೆಷರ್ ಆಗ್ತಾ ಇರೋದೆಲ್ಲ ಮಾಯೆ. ನಿಚ್ಚ ವಿಳೆ ಆಲೆಮನೆ. ಇದು ಆಲೆಮನೆ. ಕಬ್ಬಿಂದ ರಸ, ನಮ್ಮದು ರಸ ತೆಗಿತಾ ಇರ್ತಾರೆ ಎಲ್ಲ ಸೇರಿಕೊಂಡು. ಆಲೆಮನೆ. ಶಿಕ್ಷಿವಲ್ ಜೀವ ಗಾಣವಲ್ ಜಗನ್ಮಾಯೆ. ನಿಚ್ಚ ಇಳೆಯ ಆಲೆಮನೆ ಮಂಕುತಿಮ್ಮ. ಅದೇನಾ? ಅದೆಲ್ಲ ಕನೆಕ್ಟ್ ಆಗಿದೆ. ಇದು ಹೇಳಬೇಕಾ? ನೋಡುತ್ತಾ? ಹಾಂ, ನೆಕ್ಸ್ಟ್ ಟೈಮ್ ಜ್ಞಾಪಕ ಇಟ್ಕೊಳ್ಳಿ. ಒಳ್ಳೆಯ
ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಅದು ಅಖಂಡ ಮಂಡಲಾಕಾರ ಯಾಕೆ ಹೇಳಲಿಲ್ಲ ಅಂದರೆ